ಸಹೋದರ ಸಹೋದರಿಯರೇ, ಇಂದಿನ ಭಾನುವಾರದ ಕಾರ್ಯಕ್ರಮಕ್ಕೆ ಕರ್ನಾಟಕ ಥಿಯಾಸಫಿಕಲ್ ಫೆಡರೇಷನ್ ವತಿಯಿಂದ ತಮಗೆಲ್ಲರಿಗೂ ಆದರವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೊದಲು 3 ಬಾರಿ ಓಂಕಾರ, ನಂತರ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಗೆ, ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ, ನಿನ್ನೊಡನೆ ಒಂದಾಗಿಹನೆಂದು ತಿಳಿದಿರುವ ಪ್ರತಿಯೊಬ್ಬನೂ ಆ ಕಾರಣದಿಂದಲೇ ಇತರರೊಂದಿಗೂ ತನ್ನ ಐಕ್ಯತೆಯನ್ನರಿಯಲಿ. ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ತಮಗೆಲ್ಲರಿಗೂ ಆದರವಾದ ಸ್ವಾಗತ. ಇಂದು ಭಾನುವಾರದ ದಿವಸ ಉಪನ್ಯಾಸ ಕೊಡಲು ನಮ್ಮೊಂದಿಗೆ ನಮ್ಮ ಸೋದರಿಯವರಾದ ಡಾಕ್ಟರ್ ಜ್ಯೋತಿ ನಾಗೇಶ್ ಅವರು ಇದ್ದಾರೆ. ಅವರು ಇವತ್ತು ಉಪನ್ಯಾಸ ಕೊಡ್ಲಿಕ್ಕೆ ಒಪ್ಕೊಂಡಿದ್ದು ನಮಗೆ ತುಂಬಾ ಸಂತೋಷದ ವಿಷಯ. ಅವರೆಲ್ಲ ನಮಗೆ ತುಂಬಾ ಚಿರಪರಿಚಿತರು, ಆದ್ರೂ ಕೂಡ ಯಾರಾದ್ರೂ ಹೊಸಬರು ಇದ್ರೆ ಅವರಿಗೆ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಕೆಲವೊಂದು ಅವ್ರದ್ದೊಂದು ಪರಿಚಯ, ಸಣ್ಣ ಚಿಕ್ಕ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಡಾಕ್ಟರ್ ಜ್ಯೋತಿ ನಾಗೇಶ್ ಅವರು ವೃತ್ತಿಯಲ್ಲಿ ದಂತ ವೈದ್ಯಕೀಯ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸಿ ಈಗ ನಿವೃತ್ತಿ ಹೊಂದಿದ್ದಾರೆ. ತಮ್ಮ ಪತಿ ಡಾಕ್ಟರ್ ನಾಗೇಶ್ ಅವರೊಡಗಡೆ ಕರ್ನಾಟಕದಾದ್ಯಂತ ಇರುವ ಲಾಡ್ಜ್ಗಳಿಗೆ ಭೇಟಿ ನೀಡಿ ಗೋಷ್ಠಿಗಳಲ್ಲಿ ಭಾಗವಹಿಸಿ ಉಪನ್ಯಾಸ ಮಾಡಿದ್ದಾರೆ. ಇತ್ತೀಚೆಗೆ ತಮ್ಮ ಹೆಚ್ಚಿನ ಸಮಯವನ್ನು ಥಿಯಾಸಫಿ ಪ್ರಚಾರ ಮತ್ತು ಪ್ರಸಾರಕ್ಕೆ ಮೀಸಲಿಟ್ಟಿದ್ದಾರೆ. ಕಳೆದ 23-24 ವರ್ಷಗಳಿಂದ ವಿಜಯನಗರ ಲಾಡ್ಜ್ನ ಕಾರ್ಯಕ್ರಮಗಳನ್ನು ತಮ್ಮ ಮನೆಯಲ್ಲಿನೇ ಸಸೂತ್ರವಾಗಿ ನಡೆಯಲು ಅನುವು ಮಾಡಿಕೊಟ್ಟಿದ್ದಾರೆ. ಅಲ್ಲದೆ ಆ ಲಾಡ್ಜ್ನ ಸದಸ್ಯರನ್ನು ಹುರಿದುಂಬಿಸಿ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಲಾಡ್ಜ್ಗಳ ಬೆಳವಣಿಗೆಗೆ ಡಾಕ್ಟರ್ ನಾಗೇಶ್ ದಂಪತಿಗಳು ತುಂಬಾ ಶ್ರಮಿಸುತ್ತಾ ಇದ್ದಾರೆ. ಸೋದರ ಸುಕೃಷ್ಣಮೂರ್ತಿ ಅವರು ಸ್ಥಾಪಿಸಿರುವ ಮೆಡಿಟೇಷನ್ ಅಂಡ್ ಸ್ಟಡಿ ಸರ್ಕಲ್ ನಲ್ಲೂ ಸಹ ಆನ್ಲೈನ್ ನಲ್ಲಿ ಉಪನ್ಯಾಸ ಮಾಡುತ್ತಿದ್ದಾರೆ. ಪ್ರತಿ ಶುಕ್ರವಾರ ಸಿಟಿ ಲಾಡ್ಜ್ ನಲ್ಲಿ ನಡೆಯುವ ರೋಗೋಪಶಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಂತರ ಥಿಯಾಸಫಿ ಗ್ರಂಥಗಳ ಅಧ್ಯಯನ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಎಂಥ ಕ್ಲಿಷ್ಟ ವಿಷಯಗಳನ್ನಾದರೂ ನಮಗೆ ಅರ್ಥವಾಗುವಂತೆ ವಿವರಿಸಬಲ್ಲರು. ಅವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮತ್ತು ಉಪನ್ಯಾಸ ಮಾಡಲು ಕೇಳ್ಕೊಳ್ತಾ ಇದ್ದೇನೆ. ಇಂದಿನ ವಿಷಯ ದಿವ್ಯ ಜ್ಞಾನ ಮಕರಂದ. ಧನ್ಯವಾದಗಳು ಸರ್. ಮೊದಲಿಗೆ ಜೀವನ್ಮುಕ್ತ ಮಹಾತ್ಮರ ಪಾದಾರವಿಂದಗಳಿಗೆ ವಂದಿಸುತ್ತಾ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನ ಕರ್ನಾಟಕ ಥಿಯಾಸಾಫಿಕಲ್ ಫೆಡರೇಷನ್ ಅವರು ನಡೆಸ್ಕೊಡ್ತಾ ಇರತಕ್ಕಂತಹ ಆನ್ಲೈನ್ ಕಾರ್ಯಕ್ರಮದಲ್ಲಿ ನನಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. KTFನ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನನ್ನ ಅನಂತ ಧನ್ಯವಾದಗಳನ್ನು ತಿಳಿಸ್ತೇನೆ. ನಾವೆಲ್ಲ ಥಿಯಾಸಾಫಿಕಲ್ ಸೊಸೈಟಿಯ ಸದಸ್ಯರಾಗಿದ್ದೇವೆ. ನಮಗೆ ದಿ ಸೀಕ್ರೆಟ್ ಡಾಕ್ಟ್ರಿನ್ ಅನ್ನುವಂತಹ ಗ್ರಂಥ ಬಹಳ ಪವಿತ್ರವಾದಂತಹ ಗ್ರಂಥ. ಥಿಯಾಸಫಿ ವಾಂಗ್ಮಯಕ್ಕೆ ಇದು ಮೂಲ ಗ್ರಂಥ. ಆಧ್ಯಾತ್ಮ ಕ್ಷೇತ್ರಕ್ಕೆ ವೈಜ್ಞಾನಿಕ ದೃಷ್ಟಿಕೋನವನ್ನ ಒದಗಿಸಿಕೊಡ್ತಾ ಇರತಕ್ಕಂತಹ ಒಂದು ಮೇರು ಕೃತಿ. ಈ ಗ್ರಂಥದ ಕರ್ತರು ಮತ್ಯಾರು ಅಲ್ಲ, ಥಿಯಾಸಾಫಿಕಲ್ ಸೊಸೈಟಿಯ ಬಾಹ್ಯ ಸ್ಥಾಪಕರಲ್ಲಿ ಒಬ್ಬರಾದಂತಹ ಮೇಡಮ್ HP ಬ್ಲವಾಟ್ಸ್ಕಿ ಅವರು. ಪ್ರಪಂಚಕ್ಕೆ ಸನಾತನ ಜ್ಞಾನದ ಸುಧೆಯನ್ನ ಹೊಸ ರೀತಿಯಲ್ಲಿ 19ನೇ ಶತಮಾನದ ಕೊನೆಯಲ್ಲಿ ಕೊಟ್ಟಂತಹವರು. ಮೇಡಮ್ ಬ್ಲವಾಟ್ಸ್ಕಿ ಅವರು ಬರಹಗಳನ್ನ ಪ್ರಾರಂಭ ಮಾಡಿದ್ದು 1874ರಲ್ಲೇ ನ್ಯೂಯಾರ್ಕ್ ಡೈಲಿ ಗ್ರಾಫಿಕ್ಸ್ ಅನ್ನುವಂತಹ ಒಂದು ಪತ್ರಿಕೆಯಲ್ಲಿ ಪ್ರಕಟವಾದಂತಹ ಒಂದು ಲೇಖನದ ಮೂಲಕ. ನಂತರ ಥಿಯಾಸಾಫಿಕಲ್ ಸೊಸೈಟಿಯನ್ನ ಪ್ರಾರಂಭಿಸಿದ್ದು
1875 ನವೆಂಬರ್ 17ನೇ ತಾರೀಕು ಸದಸ್ಯರಾದಂತಹ ನಮಗೆಲ್ಲ ಈ ವಿಚಾರದ ಬಗ್ಗೆ ಚೆನ್ನಾಗಿ ಗೊತ್ತಿದೆ. 1877ರಲ್ಲಿ ಅವರು ಒಂದು ಬಹಳ ಮುಖ್ಯವಾದಂತಹ ಬರಹವನ್ನ ಬರೀತಾರೆ. ಆ ಗ್ರಂಥ ಐಸಿಸ್ ಅನ್ವೇಲ್ಡ್ ಅಂತ. ಪ್ರಪಂಚದಾದ್ಯಂತ ಅದು ಸಂಚಲನವನ್ನ ಸೃಷ್ಟಿ ಮಾಡಿತು. ನಂತರ 1888ರಲ್ಲಿ ಪ್ರಕಟವಾದದ್ದು ದಿ ಸೀಕ್ರೆಟ್ ಡಾಕ್ಟ್ರಿನ್ ಗ್ರಂಥ. ಈ ಎರಡೂ ಗ್ರಂಥಗಳು ಕೂಡ ಆಗಿನ ಒಂದು ಪರಿಸ್ಥಿತಿಯಲ್ಲಿ ಸಮಾಜದಲ್ಲಿ ಹೊಸ ಸಂಚಲನವನ್ನ ಉಂಟು ಮಾಡ್ತು. ಯಾಕೆ ಅಂದ್ರೆ ಆಗಿದ್ದಂತಹ ಪರಿಸ್ಥಿತಿ ಹೇಗೆ ಅಂದ್ರೆ ಅನೇಕ ಮತಗಳ ಸ್ಥಾಪನೆ ಆಗಿದ್ರೂ ಕೂಡ ಮತಾಂಧತೆ ಜನರಲ್ಲಿ ಜಾಸ್ತಿ ಆಗಿತ್ತು ಮತ್ತು ವಿಜ್ಞಾನ ನಿಧಾನವಾಗಿ ಪ್ರವೃದ್ಧಮಾನಕ್ಕೆ ಬರ್ತಾ ಬರ್ತಾ ಜನ ನಾಸ್ತಿಕರಾಗ್ತಾ ಇದ್ರು. ಹೆಚ್ಚಾಗಿ ದೇವರಲ್ಲಿ ನಂಬಿಕೆಯನ್ನ ಕಳ್ಕೊಳ್ತಾ ಇದ್ರು. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಹೊರಬಂದಂತಹ ಈ ಬೃಹತ್ ಗ್ರಂಥ, ಮುಖ್ಯವಾಗಿ ಸೀಕ್ರೆಟ್ ಡಾಕ್ಟ್ರಿನ್ ಗ್ರಂಥ, ಆಗಿನ ಒಂದು ಸಮಾಜದಲ್ಲಿ ಹೊಸ ಸಂಚಲನವನ್ನೇ ಸೃಷ್ಟಿ ಮಾಡಿತು. ಮೇಡಮ್ ಬ್ಲವಾಟ್ಸ್ಕಿ ಅವರ ಕೊನೆಯ ಗ್ರಂಥಗಳು ಅಂದ್ರೆ ಮೌನವಾಣಿ ಅಂದ್ರೆ ವಾಯ್ಸ್ ಆಫ್ ಸೈಲೆನ್ಸ್ ಮತ್ತೆ ಕೀ ಟು ಥಿಯಾಸಫಿ. ಮತ್ತೆ ಎರಡು ಬಹಳ ಪ್ರಮುಖವಾದಂತಹ ಅವರು ಬರೆದಂತಹ ಗ್ರಂಥಗಳು ಪ್ರಾಕ್ಟಿಕಲ್ ಅಕಲ್ಟಿಸಮ್ ಅಂದ್ರೆ ಗುಪ್ತ ವಿದ್ಯಾನುಷ್ಠಾನ ಅಂತ ನಾವು ಕನ್ನಡದಲ್ಲಿ ಹೇಳುವಂಥದ್ದು, ಮತ್ತೆ 10 ವಾಲ್ಯೂಮ್ಸ್ ಆಫ್ ಕಲೆಕ್ಟೆಡ್ ರೈಟಿಂಗ್ಸ್ ಅನ್ನುವಂಥದ್ದು ಮತ್ತೊಂದು ಗ್ರಂಥ. ಈ ಎಲ್ಲಾ ಗ್ರಂಥಗಳನ್ನ ಕೂಡ ಓದಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ ಅನ್ನುವಂತಹ ವಿಚಾರ. ಅವು ಕಬ್ಬಿಣದ ಕಡಲೆಯ ಹಾಗಿವೆ. ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಕಷ್ಟ, ಆದರೆ ಸಾಧ್ಯ. ಸರಿಯಾದ ಒಂದು ದೃಷ್ಟಿಕೋನ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿದೆ. ಈ ಒಂದು ದೃಷ್ಟಿಯಲ್ಲಿ ಬ್ರಿಟಿಷ್ನ ಥಿಯೋಸಾಫಿಕಲ್ ಫೆಡರೇಷನ್ನಿನ ಮಿಸ್ ಇಯಾಂತೆ ಹಾಸ್ಕಿನ್ ಅನ್ನುವಂತಹವರು ಮೇಡಮ್ HPB ಅವರ ಅಂದ್ರೆ ಬ್ಲವಾಟ್ಸ್ಕಿ ಅವರ ಎಲ್ಲ ಬರಹಗಳ ಸಾರ ಸಂಗ್ರಹವನ್ನ ಒಂದು ಚಿಕ್ಕ ಪುಸ್ತಕದ ರೂಪದಲ್ಲಿ ಹೊರತರ್ತಾರೆ. ಆ ಗ್ರಂಥದ ಶೀರ್ಷಿಕೆ ಫೌಂಡೇಶನ್ಸ್ ಆಫ್ ಎಸೋಟರಿಕ್ ಫಿಲಾಸಫಿ ಅನ್ನುವಂಥದ್ದು. ಏಕೆಂದ್ರೆ ಇಲ್ಲಿ ಒಂದು ವೈಜ್ಞಾನಿಕ ದೃಷ್ಟಿಕೋನವಿದೆ ಈ ಒಂದು ಗ್ರಂಥದಲ್ಲಿ, ಮತ್ತು ಮತ ತತ್ವಶಾಸ್ತ್ರಗಳ ತುಲನಾತ್ಮಕ ವ್ಯಾಸಂಗವೂ ಕೂಡ ಇದೆ. ಈ ಗ್ರಂಥದ ಮೂಲಭೂತ ಅಂಶಗಳನ್ನ ಈ ಚಿಕ್ಕ ಗ್ರಂಥದಲ್ಲಿ ಸಂಗ್ರಹಿಸಲಾಗಿದೆ. ಅಂದ್ರೆ HPB ಅವರ ಒಂದು ಗ್ರಂಥಗಳ ಮೂಲಭೂತ ಅಂಶ ಸಾರ ಸಂಗ್ರಹ ಅಂತ ಹೇಳ್ಬೋದು. ಎಲ್ಲ ಮೂಲಭೂತ ಅಂಶಗಳ ಸಾರ ಸಂಗ್ರಹವೇ ಈ ಗ್ರಂಥ. ಯಾವುದು? ಫೌಂಡೇಶನ್ಸ್ ಆಫ್ ಎಸೋಟರಿಕ್ ಥಿಯಾಸಫಿ ಅನ್ನುವಂಥದ್ದು. ಈ ಗ್ರಂಥದ ಭಾವಾನುವಾದವನ್ನ ಕನ್ನಡದಲ್ಲಿ 1991ನೇ ಇಸ್ವಿಯಲ್ಲಿ ಬೆಂಗಳೂರು ಸಿಟಿ ಲಾಡ್ಜ್ನ ಹಿರಿಯ ಸದಸ್ಯರಾಗಿದ್ದಂತಹ CN ನಟರಾಜ್ ಅವರು, ಬಹಳ ಜನಕ್ಕೆ ಪರಿಚಯ ಇರುತ್ತೆ. ಇವರು ಸಾಕಷ್ಟು ಲಾಡ್ಜ್ಗಳಿಗೆ ಭೇಟಿ ಕೊಟ್ಟು ಅನೇಕ ಉಪನ್ಯಾಸಗಳನ್ನ ಥಿಯಾಸಫಿ ವಾಂಗ್ಮಯಕ್ಕೆ ಸಂಬಂಧಪಟ್ಟ ಹಾಗೆ ಕೊಡ್ತಾ ಇದ್ರು. ಅವರು ಈ ಇಂಗ್ಲಿಷ್ ಗ್ರಂಥದ ಭಾವಾನುವಾದವನ್ನ ಕನ್ನಡದಲ್ಲಿ ಮಾಡ್ತಾರೆ. ಆ ಗ್ರಂಥದ ಶೀರ್ಷಿಕೆ ದಿವ್ಯ ಜ್ಞಾನ ಮಕರಂದ. ಇದನ್ನ ನೀವು ನೋಡಬಹುದು. ಈ ಒಂದು ಗ್ರಂಥ ಚಿಕ್ಕ ಗ್ರಂಥ. ಈ ಗ್ರಂಥದಲ್ಲಿ HPB ಅವರ ಬರಹಗಳ ಸಾರ ಸಂಗ್ರಹವೇ ಇದೆ. ಅಂದ್ರೆ ಮೂಲಭೂತ ಅಂಶಗಳು, ಅವುಗಳನ್ನ ನಾವು ಅರ್ಥೈಸ್ಕೊಂಡು ಈ ಅಂಶಗಳನ್ನ ನಾವು ಮನಸ್ಸಿನ ಹಿನ್ನೆಲೆಯಲ್ಲಿಟ್ಟುಕೊಂಡ್ರೆ ಸೀಕ್ರೆಟ್ ಡಾಕ್ಟ್ರಿನ್ ಅಂತಹ ಗ್ರಂಥವನ್ನ ಅವಲೋಕನ ಮಾಡೋದಕ್ಕೆ ಸಾಧ್ಯ. ಅಂದ್ರೆ ವಿ ಆರ್ ಏಬಲ್ ಟು ಕಾಂಟೆಂಪ್ಲೇಟ್ ಆನ್ ಸೀಕ್ರೆಟ್ ಡಾಕ್ಟ್ರಿನ್ ಅಂತ ಹೇಳ್ತಾರೆ. ಇಲ್ಲ ಅಂದ್ರೆ ನಾವು ದಾರಿ ತಪ್ಪಿ ಹೋಗ್ತಕ್ಕಂತಹ ಅವಕಾಶಗಳಿದೆ. ಅಂದ್ರೆ ಸರಿಯಾಗಿ ಅರ್ಥೈಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತಹ ವಿಚಾರವನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಳ್ತಾ
ಈ ಗ್ರಂಥದಲ್ಲಿ ವಿವರಿಸಿರ್ತಕ್ಕಂತಹ ಕೆಲವು ಮುಖ್ಯ ಅಂಶಗಳನ್ನ ಮಾತ್ರ ನಾನು ಈ ದಿನ ನಿಮ್ಮ ಜೊತೆ ಹಂಚ್ಕೊಳ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತೇನೆ. ನಮ್ಗಾಗಲೇ ಗೊತ್ತಿರುವ ಹಾಗೆ ಪ್ರಪಂಚದ ನಾನಾ ಭಾಗಗಳಲ್ಲಿ ಈ ಸನಾತನ ಆತ್ಮಜ್ಞಾನ ಅಂತಕ್ಕಂಥದ್ದು, ಸನಾತನ ತತ್ವಗಳು ಅಂತಕ್ಕಂಥದ್ದು ರಹಸ್ಯ ರೀತಿಯಲ್ಲಿ ಬೋಧನೆಯನ್ನ ಕೊಡಲ್ಪಟ್ಟಿದ್ದು. ಅನೇಕ ದರ್ಶನ ಶಾಸ್ತ್ರಗಳಿದ್ವು. ಮತ ಪದ್ಧತಿಗಳಲ್ಲಿ ಗೌಪ್ಯವಾಗಿ ಈ ಆತ್ಮಜ್ಞಾನವನ್ನ ಸಂದೇಶವನ್ನ ತಿಳಿಸ್ತಾ ಇದ್ರು. ಎಷ್ಟೋ ಬಾರಿ ಸಂಕೇತಗಳನ್ನ ಉಪಯೋಗಿಸಿ ಅಲ್ಲಿ ಸಂದೇಶಗಳನ್ನ ಕೊಡಲಾಗಿತ್ತು. ಅದನ್ನ ಎಲ್ರಿಗೂ ಅರ್ಥ ಮಾಡ್ಕೊಳ್ಳಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಆ ಒಂದು ತತ್ವಗಳನ್ನ, ಆ ರಹಸ್ಯ ಸನಾತನ ತತ್ವಗಳನ್ನ, ಆ ಸಂಕೇತಾರ್ಥಗಳನ್ನ ಬಹಳ ಚೆನ್ನಾಗಿ ಗ್ರಹಿಸಿ ತಮ್ಮ ಮೇಧಾಶಕ್ತಿಯಿಂದ, ಅದ್ವಿತೀಯವಾದಂತಹ ಮೇಧಾಶಕ್ತಿ ಇತ್ತು ಮೇಡಮ್ HPV ಅವ್ರಿಗೆ. ಅವರು ಮೇಧಾಶಕ್ತಿಯಿಂದ ಅರ್ಥ ಮಾಡ್ಕೊಳ್ತಾರೆ. ಅದಕ್ಕೆ ಅವರನ್ನ ಮಹಾಯೋಗಿನಿ ಅಂತಾನೆ ಕರೀತಾ ಇದ್ರು. ಹುಟ್ಟಿನಿಂದಲೇ ಅವರಿಗೆ ಅತೀಂದ್ರಿಯ ಶಕ್ತಿಗಳಿತ್ತು. ಮತ್ತೆ ಸೂಕ್ಷ್ಮ ಲೋಕದಲ್ಲಿ ಪರ್ಯಟನಾ ಶಕ್ತಿಯನ್ನ ಪಡ್ಕೊಂಡಿದ್ರು. ಸೂಕ್ಷ್ಮ ಲೋಕಗಳಲ್ಲಿ ಪರ್ಯಟನೆ ಮಾಡತಕ್ಕಂತಹ, ಅಲ್ಲಿಯ ವಿದ್ಯಮಾನಗಳನ್ನ ಗ್ರಹಿಸ್ತಕ್ಕಂತಹ ಒಂದು ಶಕ್ತಿ ಚಿಕ್ಕಂದಿನಿಂದಲೇ ಇವರಿಗೆ ಇತ್ತು. ಇವರದು ಒಂದು ಅಪೂರ್ವವಾದಂತಹ ವ್ಯಕ್ತಿತ್ವ. ಆದ್ರಿಂದಲೇ ಮಹಾತ್ಮರು ಇವರನ್ನ ಥಿಯೋಸಾಫಿಕಲ್ ಸೊಸೈಟಿಯ ಸ್ಥಾಪನೆಗೋಸ್ಕರ ಆರಿಸ್ತಕ್ಕಂಥದ್ದು. ಥಿಯೋಸಾಫಿಕಲ್ ಸೊಸೈಟಿಯ ಮೂಲಕ ಮತ್ತೊಮ್ಮೆ ಸನಾತನ ಜ್ಞಾನದ ಪುನರುಜ್ಜೀವನಕ್ಕಾಗಿ ಇವರನ್ನ ಆರಿಸ್ಕೊಳ್ತಾರೆ. ಈ ವಿಚಾರ ನಮ್ಗೆಲ್ಲ ತಿಳಿದಿದೆ. HPV ಅವರ ಜ್ಞಾನದಾಹ ಎಷ್ಟಿತ್ತಪ್ಪ ಅಂದ್ರೆ, ಅವರು ಪ್ರಪಂಚಾದ್ಯಂತ ಸುತ್ತಾಡ್ತಾರೆ, ಪ್ರಪಂಚವನ್ನ ಪರ್ಯಟನೆ ಮಾಡ್ತಾರೆ. 19ನೇ ಶತಮಾನದಲ್ಲಿ ಈ ಕೆಲಸ ಮಾಡೋದು ಅಷ್ಟು ಸುಲಭವಾಗಿರ್ಲಿಲ್ಲ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಹೆಣ್ಣಾಗಿ ಬಹಳ ಚಿಕ್ಕ ವಯಸ್ಸಿನಲ್ಲೇ ಮನೆಯಿಂದ ಹೊರಗಡೆ ಬಂದು ಪ್ರಪಂಚಾದ್ಯಂತ ಅನೇಕ ರಾಷ್ಟ್ರಗಳನ್ನ ಸುತ್ತಿ, ಮೆಕ್ಸಿಕೋ, ಈಜಿಪ್ಟು, ಹೀಗೆ ಭಾರತ ದೇಶ, ಟಿಬೆಟ್ ಕಣಿವೆಗಳು ಎಲ್ಲ ಕಡೆ ಓಡಾಡಿ ಅವರು ಈ ಸನಾತನ ತತ್ವವನ್ನ ಅರ್ಥ ಮಾಡ್ಕೊಳ್ತಕ್ಕಂತಹ ಪ್ರಯತ್ನ ಮಾಡ್ತಾರೆ. ಸನಾತನ ಜ್ಞಾನವನ್ನ ಸಂಪಾದನೆ ಮಾಡ್ತಾರೆ. ಅವರ ಸಾಧನೆ ಅದ್ವಿತೀಯವಾದಂಥದ್ದು. ಅವರಿಗೆ ಗುರುಗಳಲ್ಲಿ ಇದ್ದಂತಹ ಭಕ್ತಿ, ಅರ್ಪಣಾ ಭಾವ, ಮತ್ತೆ ಗುರುಗಳಿಂದ ಅವರಿಗೆ ದೊರೆತಂತಹ ಅಪೂರ್ವವಾದಂತಹ ಸಹಾಯ, ಮತ್ತೆ ಅವರು ಪಡ್ಕೊಂಡಂತಹ ಜ್ಞಾನವನ್ನ ಪ್ರಸಾರ ಮಾಡ್ಲಿಕ್ಕೋಸ್ಕರ ತಮ್ಮ ಜೀವನವನ್ನೇ ಅರ್ಪಿಸಿದಂತಹ ರೀತಿ ಇವರನ್ನ ನಿಜಕ್ಕೂ ಒಬ್ಬ ಅಪೂರ್ವ ವ್ಯಕ್ತಿಯನ್ನಾಗಿಸಿದೆ. ಅವರ ಜೀವನ ಚರಿತ್ರೆಯನ್ನ ಓದಿದರೆ ನಮಗೆ ಎಲ್ಲ ವಿಚಾರಗಳು ಕೂಡ ಬಹಳ ಸುಸ್ಪಷ್ಟವಾಗತಕ್ಕಂಥದ್ದು. ಅವರ ದೈಹಿಕ ಆರೋಗ್ಯ ಕುಸಿತಾ ಇದ್ರು ಕೂಡ, ದೇಹ ಕೃಶವಾಗ್ತಾ ಇದ್ರು ಕೂಡ, ಆತ್ಮಜ್ಞಾನವನ್ನ ಜಗತ್ತಿಗೆ ಕೊಡಬೇಕು ಅನ್ನುವ ದೃಷ್ಟಿಯಿಂದ ಅವರು ಈ ಒಂದು ಗ್ರಂಥವನ್ನ ಗುರುಗಳ ಒಂದು ಆಶೀರ್ವಾದದ ಮೇರೆಗೆ, ಅವರ ಸಹಾಯದ ಮೇರೆಗೆ, ಮತ್ತೆ ಅವರಲ್ಲಿದ್ದಂತಹ ಅಪೂರ್ವವಾದಂತಹ ದಿವ್ಯವಾದ ಶಕ್ತಿ ಜ್ಞಾನಗಳ ಮೂಲಕ ಈ ಪ್ರಪಂಚಕ್ಕೆ ಕೊಡ್ತಾರೆ. ಇಂತಹ ಒಬ್ಬ ತಪಸ್ವಿಯ ಅನುಭವ ಮತ್ತೆ ಅನುಭವಗಳ ಸಾರ ಸಂಗ್ರಹ, ಮೂಲಭೂತ ಅಂಶಗಳು ಈ ಗ್ರಂಥದಲ್ಲಿ ನಮಗೆ ದೊರೆಯುತ್ತೆ. ಥಿಯಾಸಫಿಯನ್ನ ಸರಿಯಾಗಿ ಅರ್ಥೈಸ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಈ ಒಂದು ಚಿಕ್ಕ ಗ್ರಂಥ. ಈ ಗ್ರಂಥದಲ್ಲಿ ಮೊಟ್ಟ ಮೊದಲನೆಯದಾಗಿ ಹೇಳಿರ್ತಕ್ಕಂತಹ ಒಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂದ್ರೆ, ಒನ್ ಫಂಡಮೆಂಟಲ್ ಲಾ ಅಂತ ಹೇಳ್ತಾರೆ. ಆಧಾರಭೂತವಾದ ಸೃಷ್ಟಿಯ ನಿಯಮ ಒಂದೇ. ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಈ ನಾಮರೂಪ ಜಗತ್ತಿನಲ್ಲಿ, ಅಂದ್ರೆ ಈ ಪ್ರಪಂಚದಲ್ಲಿ, ನಾವಿರ್ತಕ್ಕಂತಹ ಈ ಪ್ರಪಂಚದಲ್ಲಿ, ಇಂದ್ರಿಯ ಗೋಚರ ಜಗತ್ತಿನಲ್ಲಿ ಎಷ್ಟೊಂದು ವೈವಿಧ್ಯತೆಯನ್ನ ನಾವು ನೋಡ್ತಾ ಇದ್ದೇವೆ. ಒಂದರಂತೆ ಮತ್ತೊಂದಿಲ್ಲ, ಒಬ್ಬರಂತೆ ಮತ್ತೊಬ್ಬರಿಲ್ಲ. ಆದರೆ ಎಲ್ಲಕ್ಕೂ ತಳಹದಿಯಾಗಿರ್ತಕ್ಕಂಥದ್ದು
ಒಂದೇ ತತ್ವ, ಅದು ಮೂಲ ತತ್ವ, ಅದನ್ನೇ ಸತ್ ಅಂತ ಅವರು ಕರೀತಾರೆ. ಇದನ್ನ ನಾವು ಚೆನ್ನಾಗಿ ಅರ್ಥೈಸ್ಕೊಳ್ಬೇಕಾಗಿದೆ. ಏನ್ ಹೀಗೆ ಹೇಳ್ತಾರಲ್ಲ, ಇಷ್ಟೊಂದು ವೈವಿಧ್ಯತೆ ಇದೆ, ಇಷ್ಟೊಂದು ಪ್ರತ್ಯೇಕತೆಯನ್ನ ನಾವು ಕಾಣ್ತಾ ಇದ್ದೇವೆ, ಆದರೆ ಎಲ್ಲವೂ ಒಂದೇ ಅನ್ನುವಂತಹ ದೃಷ್ಟಿಯಲ್ಲಿ ಮತ್ತೆ ಎಲ್ಲಕ್ಕೂ ತಳಹದಿ ಒಂದೇ ಅಂತ ಹೇಳ್ತಾರಲ್ಲ ಹೇಗೆ ಅನ್ನುವಂಥದಕ್ಕೆ ಸೂಕ್ತ ಉದಾಹರಣೆಗಳ ಮೂಲಕ ನಮಗೆ ಅರ್ಥ ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಈ ಉದಾಹರಣೆಗಳನ್ನ ನಾವು ಸಾಮಾನ್ಯವಾಗಿ ಉಪನಿಷತ್ ಗ್ರಂಥಗಳಲ್ಲಿ, ವೇದಾಂತದಲ್ಲೂ ಕೂಡ, ಅಥವಾ ಶಂಕರಾಚಾರ್ಯರು ಬರೆದಿರುವಂತಹ ವಿವೇಕ ಚೂಡಾಮಣಿಯಲ್ಲೂ ಕೂಡ ನಮಗೆ ಈ ಒಂದು ಉದಾಹರಣೆಗಳು ವಿಪುಲವಾಗಿ ಸಿಗತಕ್ಕಂಥದ್ದು. ಏನದು ಅಂದ್ರೆ, ಮಣ್ಣಿನಿಂದ ಅನೇಕ ಪದಾರ್ಥಗಳನ್ನ ಮಾಡಬಹುದಾಗಿದೆ, ಅವೆಲ್ಲವೂ ಕೂಡ ಬೇರೆ ಬೇರೆಯಾಗೆ ಕಾಣಿಸ್ತಕ್ಕಂಥದ್ದು. ಮಣ್ಣಿನಿಂದ ಮಾಡಿರ್ತಕ್ಕಂಥ ಒಂದು ಪಾತ್ರೆ, ಒಂದು ಮಡಕೆ ಇರ್ಬೋದು, ಒಂದು ತಟ್ಟೆ ಇರ್ಬೋದು, ಒಂದು ಲೋಟ ಇರ್ಬೋದು, ಒಂದು ಚಮಚ ಇರ್ಬೋದು, ಅವೆಲ್ಲವೂ ಕೂಡ ಬೇರೆ ಬೇರೆಯಾಗೆ ಕಾಣಿಸ್ತಕ್ಕಂಥದ್ದು, ರೂಪದಲ್ಲಿ ಬೇರೆ ಬೇರೆಯಾಗೆ ಕಾಣಿಸ್ತಕ್ಕಂಥದ್ದು. ಅವು ಬೇರೆ ಬೇರೆ ಕೆಲಸಕ್ಕೋಸ್ಕರ ಕೂಡ ಬಳಸಲ್ಪಡ್ತವೆ, ಬೇರೆ ಬೇರೆ ಕೆಲಸಕ್ಕೋಸ್ಕರ ಉಪಯೋಗಿಸ್ತಾ ಇರ್ತೇವೆ ನಾವು. ಆದ್ರೆ ಎಲ್ಲ ಕೂಡ ಮಾಡಲ್ಪಟ್ಟಿರೋದು ಒಂದ್ರಿಂದನೇ, ಅದೇನು? ಮಣ್ಣು. ಮಣ್ಣಿನಿಂದಲೇ ಕೂಡ ಅವೆಲ್ಲವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇಲ್ಲಿ ಮಣ್ಣಿನಿಂದ ತಯಾರಾದಂತಹ ಪದಾರ್ಥಗಳಿಗೆ ಒಂದು ರೂಪ ಅಂತಕ್ಕಂಥದ್ದು ಇದೆ. ಆ ರೂಪಗಳು ಶಾಶ್ವತ ಅಲ್ಲ, ಅವುಗಳು ಇಂದಿದ್ದು ನಾಳೆ ಇಲ್ಲವಾಗಬಹುದು, ಅವು ಒಡೆದು ಹೋಗಬಹುದು, ಅವು ನಶಿಸಿ ಹೋಗಬಹುದು. ಹಾಗೆ ಹೋದಾಗ ಉಳ್ಕೊಳ್ತಕ್ಕಂಥದ್ದೇನು? ಉಳ್ಕೊಳ್ತಕ್ಕಂಥದ್ದು ಬರೀ ಅದು ಏನ್ರಿಂದ ಮಾಡಲ್ಪಟ್ಟಿದೆಯೋ ಅದು ಮಾತ್ರ, ಅಂದ್ರೆ ಮಣ್ಣು. ಎಲ್ಲವೂ ಮಣ್ಣಿನಿಂದಲೇ ಮಾಡಲ್ಪಟ್ಟಿದೆ. ಅದಕ್ಕೆ ಹೇಳ್ತಾರೆ, ಪದಾರ್ಥಗಳು ಅಥವಾ ರೂಪಗಳು ಅಶಾಶ್ವತ, ಆದರೆ ಮಣ್ಣು ಅದು ಏನ್ರಿಂದ ಮಾಡಲ್ಪಟ್ಟಿದೆಯೋ ಮಣ್ಣು ಮಾತ್ರ ಶಾಶ್ವತ ಅನ್ನುವಂಥದ್ದು. ಅದೇ ರೀತಿ ಮತ್ತೆ ಕೆಲವು ಉದಾಹರಣೆಗಳನ್ನ ನಾವು ನೋಡ್ತಾ ಬರಬಹುದು. ಚಿನ್ನದ ಆಭರಣಗಳು, ಎಷ್ಟೊಂದು ಚಿನ್ನದ ಆಭರಣಗಳನ್ನ ನಾವು ಮಾಡಿಸ್ಕೊಳ್ತೇವೆ. ಸರ ಇರ್ಬೋದು, ಉಂಗುರ ಇರ್ಬೋದು, ಬಳೆ ಇರ್ಬೋದು, ಮತ್ತೊಂದು ಮಗದೊಂದು ಏನೇ ಇರ್ಬೋದು, ಎಲ್ಲವೂ ಕೂಡ ಮಾಡಲ್ಪಟ್ಟಿರೋದು ಮೂಲ ವಸ್ತು ಚಿನ್ನದಿಂದಲೇ, ಆದರೆ ರೂಪಗಳು ಮಾತ್ರ ಬೇರೆ. ಚಿನ್ನವನ್ನ ಆ ರೂಪಗಳನ್ನ ಕರಗಿಸಿ ಮತ್ತೊಂದು ರೂಪಕ್ಕೆ ಬದಲಾಯಿಸ್ಕೊಳ್ಬಹುದು. ಅಂದ್ರೆ ರೂಪಗಳು ತಾತ್ಕಾಲಿಕ, ಅವು ಅಶಾಶ್ವತ, ಆದರೆ ಅವು ಮಾಡಲ್ಪಟ್ಟಿರ್ತಕ್ಕಂತಹ ವಸ್ತು ಇದೆಯಲ್ಲ, ಮೂಲ ವಸ್ತು ಮಾತ್ರ ಒಂದೇ, ಅದು ಚಿನ್ನ. ಈ ರೀತಿ ನಾವು ಅರ್ಥ ಮಾಡ್ಕೊಳ್ಬೇಕು. ಹೊರಗಿನ ಈ ಜಗತ್ತಿನಲ್ಲಿ, ಈ ಸೃಷ್ಟಿಯಲ್ಲಿ, ನಾಮರೂಪ ಪ್ರಪಂಚದಲ್ಲಿ ವೈವಿಧ್ಯತೆಯನ್ನ ನಾವು ಕಾಣ್ತಾ ಇದ್ರು ಕೂಡ ಎಲ್ಲಕ್ಕೂ ಮೂಲ ಒಂದೇ, ಒಂದೇ ತತ್ವವೇ ಎಲ್ಲಕ್ಕೂ ಮೂಲ ಅಂತಕ್ಕಂಥದ್ದು, ಅದು ಶಾಶ್ವತವಾದಂಥದ್ದು. ಅದೇ ಸತ್ ಅನ್ನುವಂತಹ ವಿಚಾರವನ್ನ ನಮಗೆ ಸೀಕ್ರೆಟ್ ಡಾಕ್ಟ್ರಿನಲ್ಲಿ ಮುಖ್ಯವಾದಂತಹ ಮೂಲಭೂತ ವಿಚಾರ ಹೇಳಿದ್ದಾರೆ. ಇರುವೆಯಿಂದ ಬ್ರಹ್ಮನೆವರೆಗೂ ಈ ಸೃಷ್ಟಿಯಲ್ಲಿ ಪ್ರತಿಯೊಂದೂ ಕೂಡ ಆ ಸತ್ ವಸ್ತುವಿನ ಆವಿರ್ಭಾವಗಳು ಅಂತ ಹೇಳ್ತಾರೆ. ಆವಿರ್ಭಾವ ಅಥವಾ ಅಭಿವ್ಯಕ್ತತೆ ಅನ್ನೋದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಅನೇಕತೆಯಲ್ಲಿನ ಏಕತೆ ಅಂತ ನಾವು ಸಾಮಾನ್ಯವಾಗಿ ಹೇಳ್ತೇವೆ. ಅನೇಕತೆಯಲ್ಲಿರ್ತಕ್ಕಂತಹ ಏಕತೆ, ಯೂನಿಟಿ ಇನ್ ಡೈವರ್ಸಿಟಿ ಅನ್ನುವಂಥದ್ದು. ಆದ್ರೆ ಇಲ್ಲಿ ನಾವು ಅದನ್ನ ಚೆನ್ನಾಗಿ ಅರ್ಥೈಸ್ಕೊಳ್ಬೇಕು. ಥಿಯಾಸಫಿ ಹೇಳುವ ಪ್ರಕಾರ ಮಾನವ ಬೇರೆ ಅಲ್ಲ, ದೇವರು ಬೇರೆ ಅಲ್ಲ, ಪ್ರಕೃತಿ ಬೇರೆ ಅಲ್ಲ, ಪುರುಷ ಬೇರೆ ಅಲ್ಲ, ಚೈತನ್ಯ ಬೇರೆ ಅಲ್ಲ, ಪದಾರ್ಥವು ಬೇರೆ ಅಲ್ಲ, ಎಲ್ಲವೂ ಒಂದೇ. ಅಂದ್ರೆ ಎಲ್ಲವೂ ಏಕತತ್ವದ ಆ ಸತ್ನ ವ್ಯಕ್ತ ರೂಪಗಳು ಅಂತ ಹೇಳುವಂಥದ್ದು. ಆ ಸತ್ ಅನ್ನೋದೇನಿದೆ, ಶಾಶ್ವತವಾದಂತಹ ತತ್ವ ಅಥವಾ ವಸ್ತು, ಅದರ ಅಭಿವ್ಯಕ್ತತೆ ಅಥವಾ ಅದರ ವ್ಯಕ್ತ ರೂಪಗಳೇ ಎಲ್ಲವೂ ಕೂಡ ಅನ್ನುವಂಥದ್ದನ್ನ ನಾವು ಚೆನ್ನಾಗಿ ಅರ್ಥೈಸ್ಕೊಳ್ಬೇಕಾಗಿದೆ. ಅಂದ್ರೆ ಇರೋದೆಲ್ಲ ಒಂದೇ ತತ್ವ. ಸೂಕ್ಷ್ಮಾತಿ ಸೂಕ್ಷ್ಮ ಪರಮಾಣುವಿನಿಂದ ಹಿಡಿದು ಈ ಸೃಷ್ಟಿಯಲ್ಲಿ ನಕ್ಷತ್ರ ಪುಂಜಗಳವರೆಗೂ ಕೂಡ
ಮತ್ತೆ ಜೀವಾಣುವಿನಿಂದ ಏಕಕೋಶ ಜೀವಿಯಿಂದ ಹಿಡಿದು ಪರಮಹಂಸನವರೆಗೂ ಕೂಡ ಎಲ್ಲ ಲೋಕಗಳಲ್ಲೂ ಎಲ್ಲ ಅವಸ್ಥೆಗಳಲ್ಲೂ ಕೂಡ ಏಕತ್ವವೇ ಮೂಲ ಸ್ವರೂಪ. ಎಲ್ಲ ಅವಸ್ಥೆಗಳ ಬಗ್ಗೆ ನಾವು ತಿಳ್ಕೊಂಡಿದೀವಿ. ಜಾಗ್ರತ್, ಸ್ವಪ್ನ, ಸುಷುಪ್ತಿ ಅನ್ನುವಂತಹ ಅವಸ್ಥೆಗಳು, ಅವುಗಳ ಬಗ್ಗೆ ಹೆಚ್ಚು ಇಲ್ಲಿ ವಿವರಣೆ ಬೇಡ. ಮೂಲಭೂತವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ಅಂಶಗಳು ಏನು ಅನ್ನೋದ್ರ ಕಡೆ ಮಾತ್ರ ನಾವು ಗಮನ ಹರಿಸ್ತಾ ಇದ್ದೇವೆ. ಅಂದ್ರೆ ಸೃಷ್ಟಿಯಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮ ಪರಮಾಣುವಿನಿಂದ ನಕ್ಷತ್ರ ಪುಂಜಗಳವರೆಗೂ, ಜೀವಾಣುವಿನಿಂದ ಪರಮಹಂಸನೆವರೆಗೂ ಎಲ್ಲ ಲೋಕಗಳಲ್ಲೂ ಎಲ್ಲ ಅವಸ್ಥೆಗಳಲ್ಲೂ ಎಲ್ಲದರಲ್ಲೂ ಎಲ್ಲರಲ್ಲೂ ಎಲ್ಲ ರೀತಿಯಲ್ಲೂ ಅಭಿವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು ಒಂದೇ ತತ್ವ, ಅದು ಏಕತ್ವ. ಅದೇ ಸತ್ ಅಂತಕ್ಕಂಥದ್ದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಎಲ್ಲಕ್ಕೂ ದಿವ್ಯ ಐಕ್ಯತೆಯನ್ನುಂಟು ಮಾಡ್ತಾ ಇರ್ತಕ್ಕಂಥದ್ದೇ ಸತ್ ತತ್ವ, ಅದು ಏಕಮಾತ್ರವಾದದ್ದು ಅನ್ನುವಂತಹ ಬಹಳ ಮುಖ್ಯವಾದ ಆಧಾರಭೂತವಾದಂತಹ ಒಂದು ಅಂಶವನ್ನ ನಮಗೆ ಇಲ್ಲಿ ಹೇಳ್ತಾರೆ. ಮುಂದುವರಿತಾ 4 ಅಭಿಪ್ರಾಯಗಳನ್ನ ಇಲ್ಲಿ ಸೂಚಿಸ್ತಾರೆ. ಆಧಾರಭೂತವಾದಂತಹ 4 ಅಭಿಪ್ರಾಯಗಳು. ಸೀಕ್ರೆಟ್ ಡಾಕ್ಟ್ರಿನ್ ಗ್ರಂಥವನ್ನ ನಾವು ಅರ್ಥೈಸ್ಕೊಳ್ಬೇಕು ಅಂದ್ರೆ ಈ ಅಭಿಪ್ರಾಯಗಳನ್ನ ಕೊಟ್ಟವರು ಮತ್ಯಾರು ಅಲ್ಲ, ಈ ಗ್ರಂಥವನ್ನ ರಚನೆ ಮಾಡಿದಂತಹ ಮೇಡಮ್ HPB ಅವರೇ. ಅವರ ಅವಸಾನ ಕಾಲದಲ್ಲಿ ಥಿಯಾಸಫಿಯಲ್ಲಿ ಅತ್ಯಂತ ಹೆಚ್ಚು ಆಸಕ್ತಿ ಇದ್ದಂತಹ ಮತ್ತು ನಿಷ್ಠೆ ಇದ್ದಂತಹ ಕೆಲವರು ಲಂಡನ್ನಲ್ಲಿ ಮೇಡಮ್ ಬ್ಲವಾಟ್ಸ್ಕಿ ಅವರನ್ನ ಭೇಟಿ ಮಾಡಿ ಈ ಸೀಕ್ರೆಟ್ ಡಾಕ್ಟ್ರಿನ್ ಗ್ರಂಥದ ಅಧ್ಯಯನವನ್ನ ಮಾಡ್ತಾ ಹೇಗೆ ವಿಚಾರ ಮಾಡಬೇಕು ಅನ್ನುವಂತಹದ್ದನ್ನ HPB ಅವರನ್ನ ಕೇಳಿದಾಗ, ಅವರನ್ನ ಪ್ರಶ್ನೆ ಮಾಡಿದಾಗ ಅವರೇ ಸ್ವತಃ ಸ್ಪಷ್ಟಪಡಿಸಿರ್ತಕ್ಕಂತಹ ವಿಚಾರಗಳು, ಅಂದ್ರೆ ಅವ್ರು ಹೇಳಿದಂತಹ ಮಾತನ್ನ, ಬಾಯಿ ಮಾತನ್ನ ವಿವರಣೆಗಳಾಗಿ ಕಮಾಂಡರ್ ರಾಬರ್ಟ್ ಬೋವೆನ್ ಅಂತಕ್ಕಂಥವ್ರು ಬರೆದಿಟ್ಕೊಂಡಿದ್ರು 1891ನೇ ಇಸವಿಯಲ್ಲಿ. ಆ ಇಸವಿಯಲ್ಲೇ HPB ಅವರು ಕಾಲಾವಸಾನವಾಗಿದ್ದು ಕೂಡ ಅವರ ಬಾಯಿಂದನೇ ಬಂದಂತಹ ವಿವರಣೆಯನ್ನ ಇವರು ಬರೆದಿಟ್ಕೊಂಡು ಆ ವಿವರಣೆಯನ್ನ ಈ ಗ್ರಂಥದಲ್ಲಿ 4 ಅಭಿಪ್ರಾಯಗಳ ಮೂಲಕ ನಮಗೆ ವಿವರಿಸ್ತಾರೆ. ಅದನ್ನೇ 4 ಬೇಸಿಕ್ ಐಡಿಯಾಸ್ ಅಂತ ಹೇಳ್ತಾರೆ. ಈ 4 ಆಧಾರಭೂತವಾದಂತಹ ಅಭಿಪ್ರಾಯಗಳು ಸೀಕ್ರೆಟ್ ಡಾಕ್ಟ್ರಿನ್ ಗ್ರಂಥವನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಅಥವಾ ಅವಗಾಹನೆ ಮಾಡಲಿಕ್ಕೆ, ಅಂದ್ರೆ ಟು ಕಾಂಟೆಂಪ್ಲೇಟ್ ಮಾಡಲಿಕ್ಕೆ ಈ 4 ಅಭಿಪ್ರಾಯಗಳು ಪೂರ್ವ ಸಿದ್ಧತೆಯ ಹಾಗೆ ಸಹಕಾರಿಯಾಗಿವೆ ಅನ್ನುವಂತಹ ಅಂಶವನ್ನ ನಾವು ಗಮನಿಸಬೇಕಾಗಿದೆ. ಮೊದಲನೆಯ ಒಂದು ಅಭಿಪ್ರಾಯ ಏನು ಅಂದ್ರೆ ಸೃಷ್ಟಿಯಲ್ಲಿ ಸರ್ವತ್ರ ವ್ಯಾಪಿಸಿರುವಂತಹ ಏಕತೆ, ಎಲ್ಲೆಲ್ಲೋ ಇರತಕ್ಕಂಥದ್ದು ಮೂಲಭೂತವಾದಂತಹ ಒಂದೇ ತತ್ವ. ಅವ್ರು ಹೇಳ್ತಾರೆ ಇಂಗ್ಲಿಷ್ನಲ್ಲಿ ಫಂಡಮೆಂಟಲ್ ಯೂನಿಟಿ ಆಫ್ ಆಲ್ ಎಕ್ಸಿಸ್ಟೆನ್ಸ್. ಅಂದ್ರೆ ಸೃಷ್ಟಿಯಲ್ಲಿ ಸರ್ವದಲ್ಲೂ ಸರ್ವತ್ರ ವ್ಯಾಪಿಯಾಗಿರ್ತಕ್ಕಂತಹ, ಎಲ್ಲೆಲ್ಲೂ ವ್ಯಾಪಿಸಿರ್ತಕ್ಕಂಥದ್ದು ಒಂದೇ ತತ್ವ, ಅದು ಸತ್ ತತ್ವ, ಅದು ಏಕತೆ. ಅಲ್ಲಿ 2 ಅಂತಕ್ಕಂಥದ್ದು ಇಲ್ವೇ ಇಲ್ಲ. ಅದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಆಲ್ ಎಕ್ಸಿಸ್ಟೆನ್ಸ್ ಈಸ್ ಒನ್ ಅಂತ, ಆಲ್ ಎಕ್ಸಿಸ್ಟೆನ್ಸ್ ಈಸ್ ಒನ್ ಅಂತ. ಇಲ್ಲಿ ಐಕ್ಯತೆಗೂ ಏಕತೆಗೂ ಇರ್ತಕ್ಕಂತಹ ವ್ಯತ್ಯಾಸವನ್ನ ನಾವು ಗಮನಿಸಬೇಕಾಗಿದೆ. ಐಕ್ಯತೆ ಅನ್ನೋದು ನಾವು ಸಾಮಾನ್ಯವಾಗಿ ಎಲ್ಲರೂ ಒಟ್ಟಾಗಿ ಸೇರ್ಕೊಂಡು ಆ ಸಹೋದರ ಭಾವದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಅನ್ನೋದಿರ್ಬೋದು, ಅಥವಾ ಎಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ದುಡಿತಕ್ಕಂಥದ್ದು, ಒಂದಾಗಿ ಇರುವಂಥದ್ದು ಅನ್ನೋದಿರ್ಬೋದು. ಈ ಪದವನ್ನ ನಾವು ಸಾಮಾನ್ಯವಾಗಿ ಐಕ್ಯತೆ ಅನ್ನೋದನ್ನ ಒಂದು ರಾಷ್ಟ್ರದಲ್ಲಿರ್ತಕ್ಕಂತಹ ಐಕ್ಯತೆ ಅಂತ ಹೇಳ್ಬೋದು, ಅಥವಾ ಯಾವುದೋ ಒಂದು ಮತದಲ್ಲಿ ಜನಾಂಗದಲ್ಲಿ ಇರ್ತಕ್ಕಂತಹ ಜನರಲ್ಲಿ ಇರ್ತಕ್ಕಂತಹ ಐಕ್ಯತೆಯ ಭಾವ ಅಂತ ಅನ್ಬೋದು. ಆದರೆ ಅವರು ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಆ ರೀತಿಯ ಐಕ್ಯತೆ ಅಲ್ಲ, ಅದು ಏಕತೆ. ಇರೋದು ಒಂದೇ ತತ್ವ, ಆಲ್ ಎಕ್ಸಿಸ್ಟೆನ್ಸ್ ಈಸ್ ಒನ್ ಥಿಂಗ್ ಅನ್ನೋದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಅವ್ರು ಹೇಳೋದು ಭಿನ್ನ ಭಿನ್ನ ಪದಾರ್ಥಗಳೆಲ್ಲ ಒಂದೇ ಅನ್ನುವಂತಹ ಅರ್ಥದಲ್ಲಿ ಅಲ್ಲ. ಭಿನ್ನ ಭಿನ್ನ ಪದಾರ್ಥಗಳೇ ಇಲ್ಲ, ಭಿನ್ನ ಭಿನ್ನ ಪದಾರ್ಥಗಳೇ ಇಲ್ಲ, ಇರುವುದೆಲ್ಲ ಒಂದೇ.
ಅಂತಕ್ಕಂತಹ ಅರ್ಥ ನಮಗೆ ಸ್ಫುರಿಸ್ಬೇಕು. ಅದೇ ಸತ್. ಆದ್ರೆ ಅದು ಅಭಿವ್ಯಕ್ತವಾಗಿರ್ತಕ್ಕಂಥದ್ದು ಅನೇಕ ರೀತಿಯಲ್ಲಿ. ಅಭಿವ್ಯಕ್ತತೆ ಬೇರೆ ವಿವಿಧ ರೀತಿಯಲ್ಲಿದ್ರೂ ಕೂಡ ಅವೆಲ್ಲವೂ ಕೂಡ ಭಿನ್ನ ಭಿನ್ನ ಪದಾರ್ಥಗಳಲ್ಲ. ಅವೆಲ್ಲವೂ ಕೂಡ ಒಂದೇ ಇರ್ತಕ್ಕಂಥದ್ದು, ಒಂದೇ ಆ ಸತ್ ತತ್ವ ಅನ್ನುವಂಥದ್ದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಆದ್ರೂ ಕೂಡ ಈ ವ್ಯಕ್ತ ಪ್ರಪಂಚದಲ್ಲಿ ಅದು ಎರಡಾಗೆ ಕಾಣಿಸ್ತಾ ಇರುತ್ತೆ ಯಾವಾಗ್ಲೂ ಅನ್ನುವಂಥದ್ದು. ಹೇಗೆ ಅಂತ ಒಂದು ಉದಾಹರಣೆಯನ್ನು ಇಲ್ಲಿ ನಮ್ಗೆ ಕೊಡ್ತಾರೆ. ಇಲ್ಲಿ ವಿದ್ಯುತ್ ಶಕ್ತಿ, ಅದು ಒಂದು ಶಕ್ತಿ, ಅದು ಹರಿತಾ ಇರ್ತಕ್ಕಂಥದ್ದು, ಅದು ಒಂದೇನೆ. ವಿದ್ಯುತ್ ಶಕ್ತಿ ಅಂತಕ್ಕಂಥದ್ರಲ್ಲಿ ಬೇರೆ ಬೇರೆ ಅನ್ನೋದಿಲ್ಲ. ಆದ್ರೆ ಅಲ್ಲಿ ನಾವು ಅದು ವ್ಯಕ್ತ ಆಗೋದು ಹೇಗೆ? ಧನ ಮತ್ತು ಋಣ ವಿದ್ಯುತ್ ಶಕ್ತಿ ಅಂತ ನಾವು ಹೇಳ್ತೀವಿ. ಅಂದ್ರೆ ಪಾಸಿಟಿವ್ ಮತ್ತು ನೆಗೆಟಿವ್ ಅನ್ನುವ ಹಾಗೆ ಅದು ವ್ಯಕ್ತವಾಗುತ್ತೆ. ಪಾಸಿಟಿವ್ ಪೋಲ್, ನೆಗೆಟಿವ್ ಪೋಲ್ ಅಂತ ಹೇಳ್ತೀವಿ, ಅಥವಾ ಪಾಸಿಟಿವ್ ಮತ್ತು ನೆಗೆಟಿವ್ ಎಲೆಕ್ಟ್ರಿಸಿಟಿ ಅಂತ ನಾವು ಹೇಳ್ತಕ್ಕಂಥದ್ದು. ಅಂದ್ರೆ ಅದೇ ರೀತಿ ಸತ್ ಅಂತಕ್ಕಂಥದ್ದು ಒಂದೇ, ಅದು ಒಂದೇ ತತ್ವ. ಅದರ ಎರಡು ಮುಖಗಳು. ಈಗ ಹೇಗೆ ವಿದ್ಯುತ್ ಶಕ್ತಿಗೆ ಪಾಸಿಟಿವ್ ಮತ್ತೆ ನೆಗೆಟಿವ್ ಅಂತ ನಾವು ಅರ್ಥೈಸ್ಕೊಳ್ತೀವೋ, ಆ ರೀತಿ ಆ ಸತ್ ತತ್ವದ ಎರಡು ಮುಖಗಳು ಅಥವಾ ಎರಡು ರೂಪಗಳೇ ಚೈತನ್ಯ ಮತ್ತೆ ಪದಾರ್ಥ ಅಂತ ನಮಗೆ ಹೇಳ್ತಾರೆ. ಧನ ರೂಪವೇ ಚೈತನ್ಯ, ಅಂದ್ರೆ ಪ್ರಜ್ಞೆ ಅಂತ ಹೇಳ್ತಕ್ಕಂಥದ್ದು, ಕಾನ್ಷಿಯಸ್ನೆಸ್. ಈ ಋಣ ರೂಪ ಅಂದ್ರೆ ಪದಾರ್ಥ ಅಂತ ನಾವೇನ್ ಹೇಳ್ತೀವಿ, ದ್ರವ್ಯ, ಆಧಾರ ವಸ್ತು ಅಂತ ಏನ್ ಹೇಳ್ತೀವಿ, ಅದು ಋಣ ರೂಪ. ಇದು ಎರಡು ಮುಖಗಳು ಅಥವಾ ಎರಡು ರೂಪಗಳಲ್ಲಿ ಸೃಷ್ಟಿಯಲ್ಲಿ ಅಭಿವ್ಯಕ್ತವಾಗ್ತಾ ನಮ್ಗೆ ಕಾಣಿಸ್ತಾ ಇರ್ತಕ್ಕಂಥದ್ದು. ಒಂದೇ ಆದಂತಹ ಸತ್ ಇದೆಯಲ್ಲ, ಅದು ಯಾವಾಗ್ಲೂ ಪೂರ್ಣ, ಅದು ಅಭಿನ್ನ, ಅದನ್ನ ವಿಭಜನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದು ಅಪ್ರಮೇಯ, ಅದ್ವಿತೀಯ, ಅಂದ್ರೆ ಮತ್ತೊಂದು ಇಲ್ಲ, ಅದು ಒಂದೇ ತತ್ವ, ಅದ್ವಿತೀಯ. ಪರಿಪೂರ್ಣ, ಅದು ಪರಿಪೂರ್ಣ, ತನ್ನಲ್ಲಿ ತಾನು ಪರಿಪೂರ್ಣವಾಗಿರ್ತಕ್ಕಂಥದ್ದು. ಎಲ್ಲ ರೂಪಗಳು ಕೂಡ ಅದರ ರೂಪಗಳೇ. ಅಂದ್ರೆ ಈ ಸತ್ ತತ್ವ ಅಂತಕ್ಕಂಥದ್ದು ಸರ್ವತಂತ್ರ, ಸ್ವತಂತ್ರ, ಮತ್ತೆ ಎಲ್ಲವನ್ನೂ ಒಳಗೊಂಡಿರ್ತಕ್ಕಂಥದ್ದು, ಆಲ್ ಇನ್ಕ್ಲೂಸಿವ್. ಎಲ್ಲವೂ ಅದರಲ್ಲೇ ಇರ್ತಕ್ಕಂಥದ್ದು, ಎಲ್ಲವೂ ಅದರ ಅಭಿವ್ಯಕ್ತ ರೂಪಗಳೇ. ಬೇರೆ ಅಂತಕ್ಕಂಥದ್ದು ಯಾವುದು ಇಲ್ಲ ಅನ್ನುವಂಥದ್ದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಪ್ರತಿ ಅಣುವು, ಪ್ರತಿ ಮಾನವನು, ಈಶ್ವರನೂ ಸಹ ಬೇರೆ ಬೇರೆಯಾಗಿ ನಮ್ಗೆ ತೋರಿದ್ರು ಕೂಡ ತತ್ವತಃ ಮೂಲವನ್ನ ವಿಶ್ಲೇಷಣೆ ಮಾಡಿದಾಗ ಎಲ್ಲವೂ ಒಂದೇ, ಅದು ಪರಿಪೂರ್ಣ, ಸರ್ವ ಸ್ವತಂತ್ರ ಅನ್ನುವಂತಹ ಒಂದು ಅಭಿಪ್ರಾಯ. ನಾವಿಲ್ಲಿ ಜ್ಞಾಪಕ ಮಾಡ್ಕೊಳ್ಳೋದಾದ್ರೆ, ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅನ್ನುವಂತಹ ಶ್ಲೋಕ ನಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಪೂರ್ಣಮದಃ ಪೂರ್ಣಮಿದಂ, ಇದು ಪೂರ್ಣವೇ, ಅದು ಪೂರ್ಣವೇ. ಅಂದ್ರೆ ಪರಮಾತ್ಮನು ಪೂರ್ಣನೇ, ಮನುಷ್ಯನೂ ಪೂರ್ಣನೇ, ಎಲ್ಲವೂ ಕೂಡ ಸತ್ ತತ್ವದ ಅಭಿವ್ಯಕ್ತತೆಯೇ. ಪೂರ್ಣದಿಂದ ಪೂರ್ಣವನ್ನ ನೀವು ಕಳೆದರೂ ಕೂಡಿದ್ರೂ ಸಿಗ್ತಕ್ಕಂಥದ್ದು ಪೂರ್ಣವೇ. ಅಂದ್ರೆ ಎಲ್ಲೆಲ್ಲೂ ಆ ಸರ್ವತಂತ್ರ, ಸ್ವತಂತ್ರ, ಆ ಏಕ ರೂಪ ತತ್ವ ಮಾತ್ರವೇ ಇರ್ತಕ್ಕಂಥದ್ದು. ಅದಕ್ಕೆ ಉಪನಿಷತ್ ವಾಕ್ಯ, ಒಂದು ಮಹಾವಾಕ್ಯ, ಬಹಳ ಪ್ರಸಿದ್ಧವಾಗಿರ್ತಕ್ಕಂತಹ ವಾಕ್ಯ, ಅಹಂ ಬ್ರಹ್ಮಾಸ್ಮಿ, ಅಂದ್ರೆ ನಾನೇ ಬ್ರಹ್ಮ, ನಾನೇ ದೇವರು ಅಂತ. ಅಂದ್ರೆ ಎಲ್ಲವೂ ಒಂದೇ, ಅಲ್ಲಿ ಬೇರೆ ಬೇರೆ ಅಂತಕ್ಕಂಥದ್ದಿಲ್ಲ. ಅದು ಅಭಿವ್ಯಕ್ತ ರೂಪಗಳು ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದು ಪ್ರಕಟವಾಗಿರ್ತಕ್ಕಂಥದ್ದು ಅಷ್ಟೇ. ಈ ಭಾವನೆ ನಮಗೆ ಚೆನ್ನಾಗಿ ಮನದಟ್ಟಾಗಬೇಕು. ಇಲ್ಲ ಅಂದ್ರೆ ನಾವು ಸರಿಯಾಗಿ ಥಿಯಾಸಫಿ ವಾಂಗ್ಮಯವನ್ನಾಗ್ಲಿ ಸೀಕ್ರೆಟ್ ಡಾಕ್ಟ್ರಿನ್ ಅನ್ನಾಗ್ಲಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ನಮಗೆ ಹೇಳ್ತಾರೆ. ಮತ್ತೆ ಎರಡನೆಯ ಒಂದು ಅಭಿಪ್ರಾಯ ಏನಪ್ಪಾ ಅಂದ್ರೆ, ಈ ಸೃಷ್ಟಿಯಲ್ಲಿ ನಿರ್ಜೀವ ಪದಾರ್ಥ ಅಂತಕ್ಕಂಥದ್ದು ಯಾವುದು ಇಲ್ಲ. ಇಲ್ಲಿ ಜಡವಸ್ತು ಅನ್ನುವಂಥದ್ದು ಯಾವುದು ಇಲ್ಲವೇ ಇಲ್ಲ ಹೇಳ್ತಾರೆ. ಅದಕ್ಕೆ ಅವರು ದೇರ್ ಈಸ್ ನೋ ಡೆಡ್ ಮ್ಯಾಟರ್. ಇಲ್ಲಿ ಜಗತ್ತಿನಲ್ಲಿ ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಅಂತಕ್ಕಂಥದ್ದು ಇಲ್ಲ. ನಿರ್ಜೀವ ಪದಾರ್ಥ ಅನ್ನುವುದು ಯಾವುದೂ ಇಲ್ಲ.
ಎಲ್ಲದರಲ್ಲೂ ಕೂಡ ಆ ಜೀವ ಚೈತನ್ಯ ಮಿಡಿತಾ ಇದೆ. ನಾವು ಜಡ ಅಂತ ತಿಳ್ಕೊಂಡಿರ್ತಕ್ಕಂತಹ ಖನಿಜ ವಸ್ತುಗಳಲ್ಲೂ ಕೂಡ, ಆ ಸ್ಥಿರ ವಸ್ತುಗಳಲ್ಲೂ ಕೂಡ ಚಲನೆ ಕಣ್ಣಿಗೆ ಕಾಣದಲೇ ಇರ್ತಕ್ಕಂತಹ, ಅಂದ್ರೆ ನಮ್ಮ ಈ ಒಂದು ಭೌತಿಕ ದೇಹದ ಕಣ್ಣಿಗೆ ಕಾಣದಲೇ ಇರ್ತಕ್ಕಂತಹ ರೀತಿಯಲ್ಲಿದ್ರೂ ಕೂಡ ಚಲನೆ ಅಂತಕ್ಕಂಥದ್ದು ಸುಪ್ತವಾಗಿ ಗೌಪ್ಯವಾಗಿ ಪ್ರತಿಯೊಂದರಲ್ಲೂ ಇರ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ ಅವರು, ನಿರ್ಜೀವ ಪದಾರ್ಥ ಅನ್ನೋದು ಯಾವುದೂ ಇಲ್ಲ, ಚಲನೆ ಜಗದ ನಿಯಮ, ಎಲ್ಲವೂ ಕೂಡ ಚಲನೆಯಲ್ಲಿ ಇರ್ತಕ್ಕಂಥದ್ದು. ಪ್ರತಿ ಲೋಕದಲ್ಲೂ ಪ್ರತಿ ಹಂತಗಳಲ್ಲೂ ಎಲ್ಲಾ ಅಣುಗಳು ಕೂಡ ಜೀವದಿಂದ ತುಂಬಿವೆ. ಅಣುಗಳನ್ನ ಒಡೆದು ನೋಡಿದ್ರೆ, ವಿಜ್ಞಾನಿಗಳು ಕೂಡ ಇತ್ತೀಚಿನ ದಿನದಲ್ಲಿ ಅಣುಭೌತ ಶಾಸ್ತ್ರಜ್ಞರು ಒಡೆದು ನೋಡಿದ್ರೆ ಕಾಣಿಸ್ತಕ್ಕಂಥದ್ದು ಚಲನೆ. ಒಂದು ಅಣುವಿನಲ್ಲೂ ಕೂಡ, ಪರಮಾಣುವಿನಲ್ಲೂ ಕೂಡ ಇರ್ತಕ್ಕಂತಹ ಎಲೆಕ್ಟ್ರಾನ್ಗಳು ಸುತ್ತುತ್ತಾ ಇವೆ. ಆ ಒಡೆದ್ರೆ ಕೇಂದ್ರದಲ್ಲಿ ಇರ್ತಕ್ಕಂತಹ ನ್ಯೂಟ್ರಾನ್ ಮತ್ತೆ ಪ್ರೋಟಾನ್ ಅನ್ನ ಒಡೆದ್ರು ಕೂಡ ಕ್ವಾರ್ಕ್ಸ್ ಮತ್ತೆ ಸಬ್ ಕ್ವಾರ್ಕ್ಸ್ ಅಂತಕ್ಕಂತಹ ಒಂದು ಅಂಶಗಳು ನಮ್ಗೆ ಸಿಗತಕ್ಕಂಥದ್ದು, ಅಲ್ಲೂ ಕೂಡ ಚಲನೆ ಅಂತಕ್ಕಂಥದ್ದಿದೆ. ಅಂದ್ರೆ ಈ ಚೈತನ್ಯ ಅನ್ನುವಂಥದ್ದು ಎಲ್ಲದರಲ್ಲೂ ಮಿಡಿತಾ ಇದೆ. ಅಣುರೇಣು ತೃಣಕಾಷ್ಟದಲ್ಲಿ ಸೃಷ್ಟಿಯಲ್ಲಿರ್ತಕ್ಕಂತಹ ನಮಗೆ ಕಾಣಿಸ್ತಾ ಇರತಕ್ಕಂತಹ ಪ್ರತಿಯೊಂದರಲ್ಲೂ ಕೂಡ ಈ ವ್ಯಕ್ತ ಪ್ರಪಂಚದಲ್ಲಿ ಇದೆ. ಅದೇ ಯಥಾರ್ಥ ಅಂತ ಅವರು ನಮಗೆ ಇಲ್ಲಿ ಇನ್ನೊಂದು ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾರೆ. ಅಂದ್ರೆ ಪ್ರತಿ ಅಣುವೂ ಕೂಡ ಮೂಲತಃ ಆ ಸತ್ ತತ್ವನೇ, ಅದರಿಂದನೇ ಆಗಿರ್ತಕ್ಕಂಥದ್ದು. ಮತ್ತೆ ಮೂರನೇ ಒಂದು ಅಭಿಪ್ರಾಯ ಏನು ಹೇಳ್ತಾರೆ, ಸಮಸ್ತ ವಿಶ್ವವೆಲ್ಲ ಮಾನವನಲ್ಲಿ ಸೂಕ್ಷ್ಮವಾಗಿ ನೆಲೆಸಿದೆ ಅಂತ ಹೇಳ್ತಾರೆ. ಮನುಷ್ಯನಲ್ಲಿ ಸಮಸ್ತ ವಿಶ್ವವೆಲ್ಲ ಅಡಗಿದೆ. ವಿಶ್ವ ಅಂದ್ರೆ ಸೃಷ್ಟಿ, ಆ ಅವ್ಯಕ್ತ ವ್ಯಕ್ತವಾದಂತಹ ಸ್ಥಿತಿ, ಆ ವ್ಯಕ್ತವಾದಂತರಲ್ಲಿ ಅವ್ಯಕ್ತ ಎಲ್ಲದರಲ್ಲೂ ಇರುವಂತದ್ದೇ. ಹಾಗೆ ಮಾನವನಲ್ಲೂ ಕೂಡ ಸೂಕ್ಷ್ಮವಾಗಿ ನೆಲೆಸಿದೆ. ಪ್ರತಿಯೊಂದೂ ಕೂಡ ಈ ಸೃಷ್ಟಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದೂ ಕೂಡ ಮನುಷ್ಯನ ದೇಹದಲ್ಲಿದೆ. ಒಂದು ಪದಾರ್ಥ ಇರಬಹುದು, ಅಲ್ಲಿ ಇಲ್ಲಿ ನಮ್ಮಲ್ಲಿ ನಡೀತಾ ಇರ್ತಕ್ಕಂಥ ಉಸಿರಾಟದ ಒಂದು ಚಲನೆ ಚೈತನ್ಯ ಇರಬಹುದು, ಅಥವಾ ನಮ್ಮಲ್ಲಿ ಅಂತಸ್ಥವಾಗಿರ್ತಕ್ಕಂತಹ ಆ ಒಂದು ಸತ್ ತತ್ವ ಆತ್ಮನಾಗಿ ನೆಲೆಸಿರ್ತಕ್ಕಂಥದ್ದಿರ್ಬೋದು. ಎಲ್ಲವೂ ಕೂಡ ಮನುಷ್ಯನಲ್ಲಿ ಇದೆ. ಈ ವಿಶ್ವವೆಲ್ಲವೂ ಕೂಡ ಮನುಷ್ಯನಲ್ಲಿದೆ. ಹೊರಗಡೆ ಇರ್ತಕ್ಕಂಥದ್ದು ಎಲ್ಲವೂ ಕೂಡ ಇದೆ, ಒಳಗೂ ಇದೆ ಹೊರಗೂ ಇದೆ ಅನ್ನುವಂಥದ್ದು. ಹಾಗಿರುವಾಗ ಇಲ್ಲಿ ಮೇಲು ಕೀಳು ಅಂತಕ್ಕಂಥದ್ದು ಏನೂ ಇಲ್ಲ, ದೊಡ್ಡದು ಚಿಕ್ಕದು ಅಂತಕ್ಕಂಥದ್ದೆಲ್ಲ, ಅದೆಲ್ಲ ಬರೀ ವ್ಯವಹಾರ ದೃಷ್ಟಿಯಿಂದ ಹೊರಗಿನ ಈ ನಾಮರೂಪ ಪ್ರಪಂಚದಲ್ಲಿ ಎಲ್ಲರ ಅಸ್ತಿತ್ವವೂ ಕೂಡ ಒಂದೇ ಅಂತಕ್ಕಂಥದ್ದನ್ನ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ಆ ಪರಬ್ರಹ್ಮವೇ, ಎಲ್ಲೆಲ್ಲೂ ಆ ಬ್ರಹ್ಮ ಪದಾರ್ಥವೇ ಇರ್ತಕ್ಕಂಥದ್ದು. ಮೂರು ಮುಖಗಳಲ್ಲಿ ವ್ಯಕ್ತವಾಗಿರ್ತಕ್ಕಂತಹ ಆ ಚೈತನ್ಯ ಶಕ್ತಿ, ಅಂದ್ರೆ ಆ ಪರಬ್ರಹ್ಮ ಶಕ್ತಿ ಬೇರೆ ಬೇರೆ ವಿಧದಲ್ಲಿ ರೀತಿಯಲ್ಲಿ ನಮಗೆ ಈ ಸೃಷ್ಟಿಯಲ್ಲಿ ಗೋಚರವಾಗ್ತಾ ಇರ್ತಕ್ಕಂಥದ್ದು ಅಷ್ಟೇ. ಆದ್ರೆ ಮೂಲದಲ್ಲಿ ಎಲ್ಲವೂ ಕೂಡ ಒಂದೇ ತತ್ವ, ಅದು ಸತ್ ತತ್ವ ಅನ್ನುವಂಥ ವಿಚಾರವನ್ನ ನಮಗೆ ಹೇಳ್ತಾರೆ. ಇನ್ನು ನಾಲ್ಕನೆಯ ಒಂದು ಅಭಿಪ್ರಾಯ ಏನಪ್ಪಾ ಅಂದ್ರೆ, ಗ್ರೀಕ್ ತತ್ವಜ್ಞ ಹರ್ಮಿಸ್ ಬೋಧಿಸಿದಂತಹ ಸತ್ಯ. ಅದು ಏನು ಅಂದ್ರೆ ಮತ್ತೆ ಅದೇ ವಿಚಾರನ ಹೇಳ್ತಾರೆ. ಇಲ್ಲಿ ಒಳಗೆ ಹೊರಗೆ ಅಂತಕ್ಕಂಥದ್ದಿಲ್ಲ, ನಮ್ಮ ಒಳಗಡೆ ಬೇರೆ ಇದೆ, ಹೊರಗಡೆ ಬೇರೆ ಅಂತಕ್ಕಂಥದ್ದಿಲ್ಲ. ಒಳಗಡೆ ಇರುವ ತತ್ವವೂ ಅದೇ, ಹೊರಗಡೆ ಇರೋ ತತ್ವವೂ ಅದೇ. ಎಲ್ಲವೂ ಎಲ್ಲದರಲ್ಲೂ ಆ ಒಂದು ಸತ್ ತತ್ವನೇ ಅಡಗಿದೆ ಅಂದ್ಮೇಲೆ ಒಳಗಡೆ ಬೇರೆ ಹೊರಗಡೆ ಬೇರೆ ಅಂತಕ್ಕಂಥದ್ದು ಯಾವುದೂ ಇಲ್ಲ. ಎಲ್ಲವೂ ಕೂಡ ಒಂದೇ ತತ್ವ. ಮೇಲಿಲ್ಲ ಕೆಳಗಿಲ್ಲ. ನಾವ್ ಅನ್ಕೊಳ್ತೀವಿ ಮೇಲೆ ಯಾವುದೋ ಲೋಕ ಇದೆ, ಕೆಳಗಡೆ ಯಾವುದೋ ಲೋಕ ಇದೆ, ಬೇರೆ ಎಲ್ಲೋ ದೇವತೆಗಳಿದ್ದಾರೆ, ಎಲ್ಲೋ ಸ್ವರ್ಗದಲ್ಲಿದ್ದಾರೆ, ನಾವೆಲ್ಲೋ ಭೂಮಿಯ ಮೇಲಿದ್ದೇವೆ. ಅಲ್ಲ, ಎಲ್ಲವೂ ಕೂಡ ಓತಪ್ರೋತವಾಗಿ ಸೇರ್ಕೊಂಡಿರ್ತಕ್ಕಂಥದ್ದು. ಸೂಕ್ಷ್ಮ ಸ್ಥೂಲ ಎಲ್ಲವೂ ಕೂಡ ಒಂದೇ ಜಾಗದಲ್ಲಿದೆ. ಕೆಲವು ನಮಗೆ ಇಂದ್ರಿಯ ಗೋಚರ, ಕೆಲವು ಇಂದ್ರಿಯ ಗೋಚರವಾಗದಲೇ ಇರ್ತಕ್ಕಂಥದ್ದು. ಮನುಷ್ಯನಿಗೆ ಪರಿಮಿತಿ ಅಂತಕ್ಕಂಥದ್ದು ಇದೆ. ಅದಕ್ಕೆ ಹೇಳ್ತಾರೆ, ಇಲ್ಲಿ ಯಾವುದೂ ಕೂಡ ಮೇಲೆ ಕೆಳಗೆ ಅಂತದ್ದಿಲ್ಲ, ಮೇಲು ಕೀಳು ಅಂತಕ್ಕಂಥದ್ದಿಲ್ಲ. ಇರೋದೆಲ್ಲ ಒಂದೇ ತತ್ವ, ಅದು ಸತ್ ತತ್ವ, ಸರ್ವ ಸ್ವತಂತ್ರ ಶಾಶ್ವತವಾದಂತಹ ತತ್ವ ಅಂತ ನಮಗೆ ಹೇಳ್ತಾರೆ.
ಈ ನಮಗೆ ಪರಿಮಿತಿಗೆ ಒಳಗಾದಂತಹ ಮನಸ್ಸು ಮಾತ್ರನೇ ಭೇದಗಳನ್ನ ಸೃಷ್ಟಿಸ್ತಕ್ಕಂಥದ್ದು. ಆ ಎಲ್ಲ ವಿಚಾರಗಳ ಕಡೆ ನಾವು ಈಗ ವಿಚಾರ ಮಾಡೋದಕ್ಕೆ ಈ ಸಮಯದಲ್ಲಿ ಅವಕಾಶ ಆಗೋದಿಲ್ಲ. ಇರ್ಲಿ, ಆ ಥಿಯಾಸಫಿ ವಾಂಗ್ಮಯವನ್ನ ನಾವು ಓದ್ತಾ ಎಲ್ಲ ಮನುಷ್ಯನ ಸ್ವರೂಪದ ಬಗ್ಗೆ, ಆ ಮನುಷ್ಯನಿಗಿರ್ತಕ್ಕಂಥ ಸೂಕ್ಷ್ಮ ಸ್ಥೂಲ ಉಪಾಧಿಗಳ ಬಗ್ಗೆ, ದೇಹಗಳ ಬಗ್ಗೆ, ಕೋಶಗಳ ಬಗ್ಗೆ, ಅವು ಕೆಲಸ ಮಾಡ್ತಕ್ಕಂತಹ ರೀತಿಯ ಬಗ್ಗೆ ಎಲ್ಲವನ್ನು ಕೂಡ ಸವಿಸ್ತಾರವಾಗಿ ಹೇಳ್ತಾ ಹೋಗ್ತಾರೆ. ಇಲ್ಲಿ ಮೂಲ ಅಂಶಗಳ ಕಡೆ ಮಾತ್ರ ನಮ್ಮ ಗಮನವನ್ನ ಸೆಳೀತಕ್ಕಂಥದ್ದು, ಆಧಾರಭೂತವಾಗಿರ್ತಕ್ಕಂತಹ ವಿಚಾರಗಳ ಕಡೆ ಮಾತ್ರ ನಮ್ಮ ಗಮನವನ್ನ ಸೆಳೀತಕ್ಕಂಥ ಒಂದು ಉದ್ದೇಶ. ಇದಷ್ಟು 4 ಅಭಿಪ್ರಾಯಗಳಲ್ಲದೆ 3 ಮುಖ್ಯ ಪ್ರಮೇಯಗಳ ಬಗ್ಗೆ ಹೇಳ್ತಾರೆ ಈ ಒಂದು ಚಿಕ್ಕ ಗ್ರಂಥದಲ್ಲಿ. ಥಿಯಾಸಫಿ ಸಾಹಿತ್ಯವನ್ನ, ಮುಖ್ಯವಾಗಿ ಸೀಕ್ರೆಟ್ ಡಾಕ್ಟ್ರಿನ್ ಅನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಯಾಕೆಂದ್ರೆ ಇಲ್ಲಿ ಹೇಳತಕ್ಕಂತಹ 3 ಮೂಲ ಪ್ರಮೇಯಗಳು ಅಂದ್ರೆ 3 ಪ್ರಪೋಸಿಷನ್ಸ್ ಅಂತ ಹೇಳ್ತಾರೆ. ಇವು 3 ಕೂಡ ಥಿಯಾಸಫಿ ವಾಂಗ್ಮಯಕ್ಕೆ 3 ಕಾಲುಗಳಿದ್ದ ಹಾಗೆ ಅಥವಾ 3 ಸ್ತಂಭಗಳಿದ್ದ ಹಾಗೆ, ಟ್ರೈಪಾಡ್ ಅಂತ ಹೇಳುವಂಥದ್ದು. ಈ ಪ್ರಮೇಯಗಳನ್ನ ಈ ಸೀಕ್ರೆಟ್ ಡಾಕ್ಟ್ರಿನ್ ಗ್ರಂಥವನ್ನ ಯಾವ ಮೂಲದಿಂದ ತೆಗೆದು ನಮಗೆ ಕೊಡಲಾಗಿದೆಯೋ ಆ ಮೂಲ ಯಾವುದು? ಮೂಲ ಧ್ಯಾನ ಗ್ರಂಥ ಕವನಗಳು, ಸ್ಟಾನ್ಸಾಸ್ ಆಫ್ ಧ್ಯಾನ್ ಅನ್ನುವಂತಹ ಗ್ರಂಥ, ಅದು ಮೂಲ ಗ್ರಂಥ. ಆ ಗ್ರಂಥದಲ್ಲಿರ್ತಕ್ಕಂತಹ ಕೆಲವು ಮುಖ್ಯ ಪ್ರಮೇಯಗಳ ವ್ಯಾಖ್ಯಾನವೇ ಸೀಕ್ರೆಟ್ ಡಾಕ್ಟ್ರಿನ್, ಮತ್ತಿನ್ನೇನು ಅಲ್ಲ. ಧ್ಯಾನ ಗ್ರಂಥ ಕವನಗಳು ಎಷ್ಟೋ ಉದ್ಗ್ರಂಥಗಳಿಗೆ ಮೂಲ. ನಮ್ಮ ಭಗವದ್ಗೀತೆ ಆಗಿರ್ಬೋದು, ಮೌನವಾಣಿ ಆಗಿರ್ಬೋದು, ಮಾರ್ಗಜ್ಯೋತಿ ಆಗಿರ್ಬೋದು, ಇನ್ನೊಂದು ಜ್ಞಾನೇಶ್ವರಿ ಅಂತಕ್ಕಂಥದ್ದು ಮರಾಠಿ ಭಾಷೆಯಲ್ಲಿ ಹೇಳಿರ್ತಕ್ಕಂಥದ್ದು ಭಗವದ್ಗೀತೆಗೆ ಸಮಾನವಾಗಿರ್ತಕ್ಕಂಥದ್ದು, ವೇದ ಉಪನಿಷತ್ತುಗಳಿರ್ಬೋದು, ಎಲ್ಲವೂ ಕೂಡ ಮೂಲದಲ್ಲಿ ಬಂದಿರತಕ್ಕಂಥದ್ದು ಈ ಒಂದು ಸನಾತನ ಜ್ಞಾನ ತಾಳೆಗರಿಗಳ ಮೇಲೆ ಏನ್ ಬರೆದಿಟ್ಟಿದ್ರು ಆ ಕವನಗಳ ರೂಪದಲ್ಲಿ ಏನಿತ್ತು ಅದರಿಂದನೇ ಅನ್ನುವಂತಹ ಒಂದು ಅಭಿಪ್ರಾಯ ಇರುವಂಥದ್ದು. ಹೀಗೆ ಈ 3 ಪ್ರಮೇಯಗಳನ್ನ ಚೆನ್ನಾಗಿ ನಾವು ಗ್ರಹಿಸಬೇಕು ಅಂತ ಹೇಳ್ತಾರೆ. ಅನೇಕ ವರ್ಷಗಳ ಸಾಧನೆಯನ್ನ ನೀನು ಮಾಡಿದ್ರೂ ಸರಿ, ಸಾಧಕನಾದಂಥವನು, ಅದರಲ್ಲೂ ಥಿಯೋಸಾಫಿಕಲ್ ಸೊಸೈಟಿಯ ಸದಸ್ಯರಾದ ನಾವು ಎಷ್ಟೇ ಕಷ್ಟವಾದ್ರೂ ಸರಿ, ಎಷ್ಟೇ ವರ್ಷಗಳ ಸಾಧನೆ ಆದ್ರೂ ಸರಿ, ಈ 3 ಮೂಲ ಪ್ರಮೇಯಗಳನ್ನ ಸರಿಯಾಗಿ ಗ್ರಹಿಸಬೇಕು, ಅದು ಬಹಳ ಅವಶ್ಯಕತೆ ಇದೆ ಅಂತ ಹೇಳ್ತಾ ಈ 3 ಮೂಲ ಪ್ರಮೇಯಗಳ ಬಗ್ಗೆ ಹೇಳ್ತಾರೆ. ಮೊದಲನೆಯ ಪ್ರಮೇಯ ಅಂದ್ರೆ ಫಸ್ಟ್ ಪ್ರಪೋಸಿಷನ್ ಏನು ಅಂದ್ರೆ, ಮತ್ತಷ್ಟು ವಿಶದವಾಗಿ ಸರಿಯಾಗಿ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗುವ ರೀತಿಯಲ್ಲಿ ವಿವರಣೆಯನ್ನ ಕೊಡ್ತಾ ಹೋಗ್ತಾರೆ. ಏನಪ್ಪಾ ಅಂದ್ರೆ, ಸರ್ವವ್ಯಾಪಿಯಾದ ಶಾಶ್ವತವಾದ ಯಾವ ಎಲ್ಲೆಯೂ ಇಲ್ಲದ ಸ್ಥಿರವಾದ ಏಕೈಕ ತತ್ವ ಹೊಂದಿದೆ. ಸರ್ವವ್ಯಾಪಿ, ತಾನೇ ತಾನಾಗಿ ಎಲ್ಲ ಕಡೆಯೂ ಇರ್ತಕ್ಕಂಥದ್ದು, ಅದು ಶಾಶ್ವತ ವಸ್ತು. ಅದಕ್ಕೆ ಪರಿಮಿತಿ ಇಲ್ಲ, ಎಲ್ಲೇ ಇಲ್ಲ, ಇಲ್ಲಿಂದ ಪ್ರಾರಂಭ ಆಗಿ ಅಲ್ಲಿ ಕೊನೆಯಾಗ್ತಾ ಇದೆ ಅಂತಕ್ಕಂಥದ್ದಿಲ್ಲ. ತಾನೇ ತಾನಾಗಿ ಸ್ವತಂತ್ರವಾಗಿ ಸರ್ವವ್ಯಾಪಿಯಾಗಿ ಇರ್ತಕ್ಕಂತಹ ಸ್ಥಿರವಾದಂತಹ ಒಂದು ಏಕೈಕ ತತ್ವ ಇದೆ. ಅದನ್ನ ಮಾತುಗಳಿಂದ ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಮನಸ್ಸು ಬುದ್ಧಿಗಳಿಗೂ ಕೂಡ ಎಟಕದೇ ಇರ್ತಕ್ಕಂತಹ ಒಂದು ತತ್ವ, ಊಹೆಗೂ ಕೂಡ ಅತೀತವಾದದ್ದು ಅಂತ ಹೇಳ್ತಾರೆ. ಏಕೆಂದ್ರೆ ಮನುಷ್ಯನಿಗೆ ಪರಿಮಿತಿ ಇದೆ. ನಾವು ಎಲ್ಲವನ್ನೂ ಕೂಡ ಮನಸ್ಸಿನ ಮೂಲಕ ಅರ್ಥೈಸ್ಕೊಳ್ತಕ್ಕಂತಹ ಪ್ರಯತ್ನವನ್ನ ಪ್ರಸ್ತುತ ಮಾಡ್ತೇವೆ. ನಮ್ಮ ಕೈಗೆ ಇದು ಎಟಕ್ತಕ್ಕಂಥದ್ದಲ್ಲ. ಅದಕ್ಕೆ ಮಾಂಡುಕ್ಯ ಉಪನಿಷತ್ತಲ್ಲಿ ಹೇಳ್ತಾರೆ, ಅಗ್ರಾಹ್ಯಂ ಅವಾಚ್ಯಂ ಅಲಕ್ಷಣಂ ಅಚಿಂತ್ಯಂ. ನಮ್ಮ ಕಲ್ಪನೆಗೂ ಸಿಗಲ್ಲ, ಯಾವ ಗುಣಗಳಿಂದನೂ ಅದನ್ನ ವಿವರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಮಾತುಗಳಿಂದ ವರ್ಣಿಸೋದಕ್ಕಾಗಲ್ಲ, ನಮ್ಗೆ ಗ್ರಹಿಸೋದಕ್ಕೂ ಕೂಡ ಸಾಧ್ಯವಿಲ್ಲ. ಆ ರೀತಿಯ ಒಂದು ಸರ್ವ ಸ್ವತಂತ್ರ ಏಕ ತತ್ವ ಇದೆ ಅನ್ನುವಂಥದ್ದು. ಈ ಸೃಷ್ಟಿ ಪೂರ್ವದಲ್ಲಿ ಇದ್ದದ್ದು ಅದೊಂದೇ, ಅನಂತವಾದಂಥದ್ದು. ಈ ಸೃಷ್ಟಿ ಪೂರ್ವದಲ್ಲಿ ಅಂದ್ರೆ, ಸೃಷ್ಟಿ ಅಂದ್ರೆ ಈ ವ್ಯಕ್ತ ಪ್ರಪಂಚ, ಅದಕ್ಕಿಂತ ಮುಂಚೆ ಇದ್ದದ್ದು ಅನಂತವಾದದ್ದು ಈ ಅವ್ಯಕ್ತವಾದಂತಹ ಒಂದು ತತ್ವ ಮಾತ್ರವೇ. ಅದನ್ನ ರೂಟ್ಲೆಸ್ ರೂಟ್ ಅಂತ ಹೇಳ್ತಾರೆ, ಬೇರೆ ಇಲ್ಲದ ಬೇರು, ಕಾಸ್ಲೆಸ್ ಕಾಸ್, ಕಾರಣವೇ ಇಲ್ಲದ ಕಾರಣ. ಪ್ರತಿಯೊಂದಕ್ಕೂ ಕೂಡ, ಪ್ರತಿಯೊಂದು ಅಸ್ತಿತ್ವದಲ್ಲಿರೋದಕ್ಕೂ ಕೂಡ
ಒಂದು ಕಾರಣ ಅಂತಕ್ಕಂಥದ್ದು ಇರ್ಬೇಕು ಅಲ್ವಾ. ನಾವು ಅಸ್ತಿತ್ವದಲ್ಲಿದ್ದೀವಿ ಅಂದ್ರೆ ಅದಕ್ಕೊಬ್ರು ಕಾರಣ, ನಮ್ಮ ತಂದೆ ತಾಯಿಗಳು. ಅದೇ ರೀತಿ ಪ್ರತಿಯೊಂದು ಕೂಡ ಅಸ್ತಿತ್ವದಲ್ಲಿದೆ ಅಂದ್ರೆ ಅದರ ಹಿಂದೆ ಒಂದು ಕಾರಣ ಇರುತ್ತೆ. ಆದ್ರೆ ಈ ಕಾರಣಗಳನ್ನ ಹುಡುಕೊಳ್ತಾ ಹೋದ್ರೆ ಕೊನೆಯಲ್ಲಿ ಕಾರಣವೇ ಇಲ್ಲದಂತಹ ಕಾರಣ, ಅದಕ್ಕೆ ಅವರು ಹೇಳ್ತಾರೆ ಕಾಸ್ಲೆಸ್ ಕಾಸ್, ಮತ್ತೆ ಬೇರೆ ಇಲ್ಲದಂತಹ ಬೇರು, ಅಂದ್ರೆ ರೂಟ್ಲೆಸ್ ರೂಟ್ ಅನ್ನುವಂತಹ ರೀತಿಯಲ್ಲಿ ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಎಲ್ಲಕ್ಕೂ ಮೂಲ ಭೂತ, ಭವಿಷ್ಯತ್ತು, ವರ್ತಮಾನ ಎಲ್ಲಕ್ಕೂ ಕೂಡ ಅದೇ ಮೂಲ. ಅದು ನಿರ್ಗುಣ, ಅಂದ್ರೆ ಅದು ಗುಣರಾಹಿತ್ಯವಾದದ್ದು, ಅದು ಇರ್ತಕ್ಕಂಥದ್ದು ತಾನೇ ಯಾವಾಗ್ಲೂ ಇರ್ತಕ್ಕಂಥದ್ದು ಇರುವಿಕೆ, ಅದನ್ನೇ ಬೀನೆಸ್ ಅಂತ ಹೇಳ್ತಾರೆ. ಈ ಇರುವಿಕೆಯನ್ನ ಸೀಕ್ರೆಟ್ ಡಾಕ್ಟರ್ನಲ್ಲಿ 2 ರೀತಿಯಲ್ಲಿ ಪ್ರಸ್ತಾಪ ಮಾಡ್ತಾರೆ ಅಂತ ಹೇಳ್ತಾರೆ. 2 ರೀತಿ ಯಾವುದು? ಒಂದು ಅವ್ಯಕ್ತಾಕಾಶ, ಅದನ್ನೇ ಮಹಾಕಾಶ ಅಂತ ಹೇಳುವಂಥದ್ದು. ದಿ ಆಬ್ಸಲ್ಯೂಟ್ ಅಬ್ಸ್ಟ್ರಾಕ್ಟ್ ಸ್ಪೇಸ್, ಅಂದ್ರೆ ಅಮೂರ್ತ. ವಚನ ಸಾಹಿತ್ಯದಲ್ಲಿ ಹೇಳುವ ಹಾಗೆ ಬಯಲು. ಇಲ್ಲಿ ಬೇರೆ ಸಾಹಿತ್ಯ ಮತಗಳ ವಿಚಾರವನ್ನ ನಾನು ಹೇಳ್ತಾ ಇಲ್ಲ. ಈ ಗ್ರಂಥದಲ್ಲಿ ಕೊಟ್ಟಿರ್ತಕ್ಕಂತಹ ನೇರವಾಗಿ ಸೀಕ್ರೆಟ್ ಡಾಕ್ಟ್ರಿನ್ ಅನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಮೇಡಮ್ ಬ್ಲವಾಟ್ಸ್ಕಿ ಅವರು ಕೊಟ್ಟಿರ್ತಕ್ಕಂತಹ ಅಭಿಪ್ರಾಯಗಳು, ಅವರು ಕೊಟ್ಟಿರ್ತಕ್ಕಂತಹ ವಿವರಣೆ, ಮೂಲಭೂತವಾದ ಅಂಶಗಳನ್ನ ತಿಳ್ಕೊಳ್ತಕ್ಕಂಥ ಪ್ರಯತ್ನ ಇರ್ಲಿ. ಆಬ್ಸಲ್ಯೂಟ್ ಆಬ್ಸ್ಟ್ರಾಕ್ಟ್ ಸ್ಪೇಸ್ ಅಂತ ಹೇಳ್ತಾರೆ, ಅದೊಂದು ಅಮೂರ್ತ, ಅದು ಒಂದು ಬಯಲು ಆಕಾಶ, ಅದು ಅವ್ಯಕ್ತ ಆಕಾಶ ಅಂತ ಕರೀತಾರೆ. ಮತ್ತೆ ಇನ್ನೊಂದು ಅಂಶ ಏನು ಅಂದ್ರೆ ಅವ್ಯಕ್ತ ಸಂಚಲನ, ದಿ ಆಬ್ಸಲ್ಯೂಟ್ ಅಬ್ಸ್ಟ್ರಾಕ್ಟ್ ಮೋಷನ್ ಅಂತ ಹೇಳ್ತಾರೆ. ಇವೆರಡೂ ಕೂಡ ಮಾನವನ ಪ್ರಜ್ಞೆಗೆ ನಿಜವಾಗ್ಲೂ ಎಟಕ್ತಕ್ಕಂತಹ ಸ್ಥಿತಿ ಇಲ್ಲ. ಅಂದ್ರೆ ಚಲನೆ ಇದ್ದಲ್ಲಿ ಪರಿವರ್ತನೆ ಅಥವಾ ಮಾರ್ಪಾಟು, ಬದಲಾವಣೆ ಅಂತಕ್ಕಂಥದ್ದು ಇರಲೇಬೇಕು. ಆಬ್ಸಲ್ಯೂಟ್ ಮೋಷನ್ ಅಂತ ಹೇಳ್ತಾರೆ. ಅಂದ್ರೆ ಆದಿಯಲ್ಲಿ ಈ ಸಂಚಲನೆ ಪರಬ್ರಹ್ಮನ ಸಂಕಲ್ಪ ಅಂತ ಹೇಳುವಂಥದ್ದು. ಪರಬ್ರಹ್ಮ ಒಬ್ಬನೇ ಇದ್ದ, ಆತ ತಾನು ಸಂಕಲ್ಪ ಮಾಡ್ದ ಏಕೋಹಂ ಬಹುಸ್ಯಾಮ್ ಅಂತ, ನಾನು ಅನೇಕವಾಗಿ ವ್ಯಕ್ತನಾಗಬೇಕು ಅಂತ. ಅಂದ್ರೆ ಅದೊಂದು ಸಂಚಲನೆ ಅಲ್ಲಿ ಉಂಟಾಗಿತ್ತು, ಅದನ್ನೇ ಪರಬ್ರಹ್ಮನ ಸಂಕಲ್ಪ ಅಂತ ಹೇಳುವಂಥದ್ದು. ಈ ಚಲನೆ ಇದ್ದಲ್ಲಿ ಚೈತನ್ಯ ಅಥವಾ ಪ್ರಜ್ಞೆ ಅಂತಕ್ಕಂಥದ್ದು ಇದ್ದೇ ಇರುತ್ತೆ ಅನ್ನುವಂತಹ ಒಂದು ಅಂಶ. ಈ ಚಲನೆಯನ್ನೇ ಅವರು ಮಹಾಶ್ವಾಸ ಅಂತ ಹೇಳ್ತಾರೆ. ಆ ಒಂದು ಅವ್ಯಕ್ತಾಕಾಶದಲ್ಲಿ ಉಂಟಾದಂತಹ ಚಲನೆಯೇ ಈ ಗ್ರೇಟ್ ಬ್ರೆತ್, ಅಂದ್ರೆ ಮಹಾಶ್ವಾಸ. ಸೀಕ್ರೆಟ್ ಡಾಕ್ಟ್ರಿನಲ್ಲಿ ಇದನ್ನೇ ಮೊಟ್ಟ ಮೊದಲನೆಯ ಪ್ರತಿಪಾದನೆಯಾಗಿ ನಮಗೆ ಹೇಳ್ತಾ ಇರ್ತಕ್ಕಂಥದ್ದು. ಅಂದ್ರೆ ಅದು ಇರೋದೆಲ್ಲ ಒಂದೇ, ಪರಿಪೂರ್ಣವಾದದ್ದು ಬೀನೆಸ್. ಇದೇ ಸೃಷ್ಟಿಗೆ ಕಾರಣ. ಈ ಅವ್ಯಕ್ತ ಸತ್ತು ವಸ್ತು, ಅದನ್ನೇ ಪರಬ್ರಹ್ಮ ಅಂತ ಕರೆಯುವಂಥದ್ದು. ಇದು ಪೂರ್ಣ, ಪರಿಪೂರ್ಣ, ಅಭಿವ್ಯಕ್ತ, ಅವಿಭಕ್ತ. ಇದು ಅವಿಭಕ್ತ, ಅದನ್ನ ವಿಭಜನೆ ಮಾಡಕ್ ಆಗದಲೇ ಇರುವಂಥದ್ದು. ಪರಿಪೂರ್ಣವಾದಂತಹ ಪ್ರಜ್ಞೆ, ಪರಿಪೂರ್ಣವಾದ ಚೈತನ್ಯ, ಇದೇ ಮೂಲ ತತ್ವ, ಸಾರ ತಿರುಳು ಅಂತ ಹೇಳ್ತಾರೆ, ಅದ್ವಿತೀಯ. ಆದ್ರೆ ಸೃಷ್ಟಿ ಇದರ ಒಂದು ಪರಿಮಿತವಾದಂತಹ ಪ್ರತೀಕ, ಇಟ್ಸ್ ಎ ರಿಫ್ಲೆಕ್ಷನ್ ಅಂತ ಹೇಳುವಂಥದ್ದು. ಸೃಷ್ಟಿ ಎಲ್ಲವೂ ಕೂಡ ವ್ಯಕ್ತವಾಗಿರ್ತಕ್ಕಂಥದ್ದು, ಅಲ್ಲಿ ಪರಿಮಿತಿ ಇದೆ, ಅದು ಅವ್ಯಕ್ತದ ಪ್ರತೀಕ ಅಂತ ಹೇಳ್ತಾರೆ. ಅವ್ಯಕ್ತ ಸ್ಥಿತಿಯಲ್ಲಿ ಮೂಲ ಪುರುಷ ಮತ್ತೆ ಮೂಲ ಪ್ರಕೃತಿ ಅನ್ನುವಂಥದ್ದು ಇದೆ ಅನ್ನುವಂಥದ್ದನ್ನ ನಮಗೆ ಇಲ್ಲಿ ಹೇಳ್ತಾ ಹೋಗ್ತಾರೆ. ಈ ಮೂಲ ಪ್ರಕೃತಿ ಮತ್ತು ಮೂಲ ಪುರುಷ ಅವ್ಯಕ್ತ ಸ್ಥಿತಿಯಲ್ಲಿ ಅದನ್ನ ಏನ್ ಹೇಳ್ತಾರೋ ಅದೇ ವ್ಯಕ್ತ ಸ್ಥಿತಿಯಲ್ಲಿ ಅವ್ರು ಹೇಳ್ತಕ್ಕಂಥದ್ದು ಪದಾರ್ಥ ಮತ್ತೆ ಚೈತನ್ಯ ಅನ್ನುವಂಥದ್ದನ್ನ. ಅವ್ಯಕ್ತ ಸ್ಥಿತಿಯಿಂದ ಜಗತ್ತು ವ್ಯಕ್ತವಾದಾಗ, ಆ ಮಹಾಶ್ವಾಸದ ಸಂಚಲನ ಆ ಅವ್ಯಕ್ತಾಕಾಶದಲ್ಲಿ ಉಂಟಾದಾಗ, ಅಲ್ಲಿ ವ್ಯಕ್ತವಾದಾಗ ಈ ವಿಶ್ವ, ಅಲ್ಲಿ ಏನಾಗ್ಬೇಕು ಮೊದಲಿಗೆ ಅಂದ್ರೆ ಪ್ರಕೃತಿ ಪುರುಷರ ಸಂಯೋಗವಾಗಬೇಕು. ಮೂಲ ಪ್ರಕೃತಿ, ಮೂಲ ಪುರುಷ, ಅವೆರಡು ಎರಡು ಮುಖಗಳು, ಆ ಅವ್ಯಕ್ತ ಪರಬ್ರಹ್ಮನ 2 ಮುಖಗಳು ಅಂತ ಹೇಳುವಂಥದ್ದು. ಅದು ಅವ್ಯಕ್ತ ಸ್ಥಿತಿಯಲ್ಲೇ ಮೂಲದಲ್ಲಿ ಇರುವಂಥದ್ದು. ಈ ಎರಡನ್ನೂ ಸಂಯೋಗ ಮಾಡ್ತಕ್ಕಂತಹ ಶಕ್ತಿ ಇದೆಯಲ್ಲ, ಅದನ್ನೇ ಫೋಹತ್ ಅಂತ ಹೇಳುವಂಥದ್ದು ಸೀಕ್ರೆಟ್ ಡಾಕ್ಟ್ರಿನ್ ನಲ್ಲಿ.
ಈ ಫೋಹತ್ ಶಕ್ತಿಯನ್ನೇ ಪರಬ್ರಹ್ಮನ ರಾಜಸ ಶಕ್ತಿ ಅಂತ ಹೇಳ್ತಾರೆ. ಪರಬ್ರಹ್ಮನ ರಾಜಸ ಶಕ್ತಿ. ಈ ಶಕ್ತಿಯಿಂದಲೇ ಮೂಲ ಪುರುಷ ಪ್ರಕೃತಿಯ ಸಂಯೋಗವಾಗಿ ಜಗತ್ತು ವ್ಯಕ್ತವಾಗ್ತಕ್ಕಂಥದ್ದು. ಅಂದ್ರೆ ಅವ್ಯಕ್ತ ಸ್ಥಿತಿಯಿಂದ ವ್ಯಕ್ತ ಸ್ಥಿತಿ, ಅದರ ಒಂದು ಪ್ರತಿರೂಪ ಅಥವಾ ಅದು ಒಂದು ಪ್ರತಿಕೃತಿ ಅಥವಾ ಪ್ರತೀಕವಾಗಿ ಹೊರಹೊಮ್ಮಿರ್ತಕ್ಕಂಥದ್ದು ಅಂತ ಹೇಳ್ತಕ್ಕಂಥದ್ದು. ಈ ಧ್ಯಾನಿ ಚೌಹಾನರು ಅಥವಾ ಧ್ಯಾನ ಚೌಹಾನರು ಅಂತ ಏನ್ ಹೇಳ್ತಾರೆ, ಅವರ ಮೂಲಕ ಈ ಒಂದು ಸಂಯೋಗವಾಗತ್ತೆ ಮೂಲ ಪ್ರಕೃತಿ ಮೂಲ ಪುರುಷರ ಅಂತ ಹೇಳುವಂಥದ್ದು ಸೀಕ್ರೆಟ್ ಡಾಕ್ಟ್ರಿನಲ್ಲಿ. ಇವರನ್ನೇ ವಿಶ್ವಕರ್ಮರು ಅಂತ ಕರೀತಾರೆ. ಧ್ಯಾನಿ ಚೌಹಾನರು ಅಥವಾ ಧ್ಯಾನ ಚೌಹಾನರನ್ನ ವಿಶ್ವಕರ್ಮರು ಅಂತ ಕರೀತಕ್ಕಂಥದ್ದು. ಆರ್ಕಿಟೆಕ್ಟ್ಸ್ ಆಫ್ ದಿ ಯೂನಿವರ್ಸ್ ಅಂತ ಕರೀತಾರೆ. ಇವರಿಂದನೇ ಉಪಾಧಿಗಳ ನಿರ್ಮಾಣ ಆಗತಕ್ಕಂಥದ್ದು. ಇಂಗ್ಲಿಷ್ ನಲ್ಲಿ ದಿ ಡಿವೈನ್ ಪ್ಲಾನ್ ಅನ್ನುವಂತಹ ಗ್ರಂಥದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ ಇದನ್ನ. ಧ್ಯಾನಿ ಚೌಹಾನರನ್ನ ಅನೇಕ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವರು ವಿವರಣೆಯನ್ನ ಕೊಡ್ತಾ ಹೋದ್ರು ಕೂಡ ಮುಖ್ಯವಾಗಿ ಅಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ, ಧ್ಯಾನಿ ಚೌಹಾನರಂದ್ರೆ ದೇ ಆರ್ ದ ಒನ್ ಹೂ ಅಂಡರ್ಸ್ಟ್ಯಾಂಡ್ ದ ಡಿವೈನ್ ಪ್ಲಾನ್, ಕಾಂಟೆಂಪ್ಲೇಟ್ ದ ಪ್ಲಾನ್, ಅನ್ಫೋಲ್ಡ್ ಇಟ್ ಅಂಡ್ ಫುಲ್ಫಿಲ್ ಇಟ್ ಅಂತ ಹೇಳ್ತಾರೆ. ಅಂದ್ರೆ ಅವರನ್ನ ವಿಶ್ವಕರ್ಮರು ಅಂತ ಕರೀತಾರೆ, ಆರ್ಕಿಟೆಕ್ಟ್ಸ್ ಆಫ್ ದಿ ಯೂನಿವರ್ಸ್. ಈ ಫೋಹತ್ ಶಕ್ತಿ ಪ್ರಕೃತಿ ಪುರುಷರ ಸಂಯೋಗಕ್ಕೆ ಕಾರಣ. ಅದು ಈ ಶಕ್ತಿ ಇವೆರಡನ್ನ ಒಂದುಗೂಡಿಸುತ್ತೆ, ನಂತರ ಈ ಸೃಷ್ಟಿ ಪ್ರಾರಂಭ ಆಗತ್ತೆ ಅನ್ನುವಂಥದ್ದು. ಈ ಫೋಹತ್ ಶಕ್ತಿಯೇ ಪ್ರತಿ ಪರಮಾಣುವಿನಲ್ಲೂ ಕೂಡ ಅಥವಾ ಪ್ರತಿಯೊಂದು ಅಣುರೇಣು ತೃಣಕಾಷ್ಟಕ್ಕೂ ಕೂಡ ಜೀವವನ್ನ ತುಂಬುತ್ತಾ ಇರ್ತಕ್ಕಂಥದ್ದು ಈ ಸೃಷ್ಟಿಯಲ್ಲಿ. ಅದನ್ನೇ ಫೋಹತ್ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಅಂದ್ರೆ ಪರಬ್ರಹ್ಮವೇ ಸತ್ ಕೂಡ ಅಸತ್ ಕೂಡ ಅನ್ನುವಂಥದ್ದು. ಅವ್ಯಕ್ತನೂ ಆತನೇ ವ್ಯಕ್ತನೂ ಆತನೇ ಅಂತ. ಅಂದ್ರೆ ಅವ್ಯಕ್ತ ತತ್ವ ಅದು ಪರಬ್ರಹ್ಮ ಸತ್ ತತ್ವ, ಅದು ವ್ಯಕ್ತ ಆಗುತ್ತೆ ಸ್ವಲ್ಪ ಕಾಲ, ಮತ್ತೆ ಮತ್ತೆ ಕಣ್ಮರೆ ಆಗ್ತಕ್ಕಂಥದ್ದು. ಅದಕ್ಕೆ ಅದು ಅಸತ್ ಅನ್ನುವಂತಹ ದೃಷ್ಟಿಯಲ್ಲಿ ಕೂಡ ನಾವು ಹೇಳ್ತಕ್ಕಂಥದ್ದು. ಅಂದ್ರೆ ಆದಿಯಲ್ಲಿ ಪರಬ್ರಹ್ಮ ಈಶ್ವರನೆಂಬ ವಿರಾಟ ಪುರುಷ ಅಂತ ಹೇಳ್ತಾರೆ, ನಿರ್ಗುಣ ಬ್ರಹ್ಮ ಅಂತ ಹೇಳ್ತಾರೆ. ಅವ್ಯಕ್ತದಿಂದ ಹೊರಬಂದಂಥದ್ದೇ ಮೊದಲು ನಿರ್ಗುಣ ಬ್ರಹ್ಮ, ನಂತರ ಸಗುಣ ಬ್ರಹ್ಮನಾಗಿ ಆತ ಇಳಿತಾನೆ. ನಂತರ ಈ ಪದಾರ್ಥ ಮತ್ತೆ ಚೈತನ್ಯ, ಪ್ರಕೃತಿ ಪುರುಷ ಈ ಪದಾರ್ಥ ಮತ್ತೆ ಚೈತನ್ಯವಾಗಿ ಈ ವಿಶ್ವದಲ್ಲಿ ಪ್ರಕಟವಾಗ್ತಕ್ಕಂಥದ್ದು. ಇದಾದ ನಂತರ ಬರ್ತಕ್ಕಂಥದ್ದೇ ಆ ಮಹತ್ ತತ್ವ ಅಂತ ಹೇಳ್ತಾರೆ. ಏನದು ಮಹತ್ ತತ್ವ ಅಂದ್ರೆ ಅದೇ ಚಿತ್ ಅಥವಾ ವಿಶ್ವಾತ್ಮ. ಇದನ್ನೇ ಯೂನಿವರ್ಸಲ್ ಸೋಲ್ ಅಂತ ಹೇಳ್ತಾರೆ, ಕಾಸ್ಮಿಕ್ ಐಡಿಯೇಷನ್ ಅಂತ. ಪ್ರಕೃತಿ ಒಳಗಡೆ ನಡೀತಾ ಇರ್ತಕ್ಕಂತಹ ಎಲ್ಲಾ ಪ್ರಜ್ಞಾಶೀಲ ಕಾರ್ಯಾಚರಣೆಗಳಿಗೆ ಇದೇ ಆಧಾರ. ಚಿತ್ ತತ್ವ ಅಂದ್ರೆ ಅದು ಚಲನೆ ಇರ್ತಕ್ಕಂಥದ್ದು. ಆ ಪ್ರಜ್ಞಾಶೀಲ ಎಲ್ಲಾ ಕಾರ್ಯಚಟುವಟಿಕೆಗಳಿಗೂ ಕೂಡ ಪ್ರಕೃತಿಯಲ್ಲಿ ನಡೀತಕ್ಕಂಥದಕ್ಕೆ ಇದೆ ಆಧಾರ. ಹೀಗೆ ಗುಣಗಳಿಂದ ಆವೃತವಾಗಿರ್ತಕ್ಕಂತಹ ವಿಶ್ವ ಅಥವಾ ಆ ಪದಾರ್ಥದಲ್ಲಿ ಪ್ರಕೃತಿಯಲ್ಲಿ ಈ ಪರಮ ತತ್ವ ಅಂದ್ರೆ ಅಸತ್ ತತ್ವ ದ್ವಂದ್ವ ರೂಪದಲ್ಲಿ ಪ್ರಕಟಿತವಾಗಿದೆ. ಹೇಗೆ ಪದಾರ್ಥ ಮತ್ತೆ ಚೈತನ್ಯ ಅನ್ನುವ ರೀತಿಯಲ್ಲಿ ಪ್ರಕಟವಾಗಿದೆ ಅಂತ ಹೇಳ್ತಾರೆ. ಇನ್ನು ಎರಡನೆಯ ಪ್ರಮೇಯದ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಸೆಕೆಂಡ್ ಪ್ರಪೋಸಿಷನ್ ಸೀಕ್ರೆಟ್ ಡಾಕ್ಟ್ರಿನ್ ಅಲ್ಲಿ ಹೇಳಿರ್ತಕ್ಕಂಥದ್ದು. ಇದು ವಿಶ್ವದ ನಿತ್ಯತ್ವದ ಬಗ್ಗೆ ಹೇಳ್ತಾರೆ. ವಿಶ್ವದಲ್ಲಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳಿವೆ ಅಂದ್ರೆ ಈ ವ್ಯಕ್ತ ಪ್ರಪಂಚದಲ್ಲಿ ಅಂದ್ರೆ ಸೃಷ್ಟಿಯಲ್ಲಿ ಇವು ಯಾವ ಅಡ್ಡಿಯೂ ಇಲ್ಲದಲೆ ಹುಟ್ಟುತ್ತಾ ಇರ್ತವೆ ಮತ್ತು ಲಯವಾಗ್ತಾ ಇರ್ತವೆ. ಅಂದ್ರೆ ಸೃಷ್ಟಿಯಾಗ್ತಿರ್ತವೆ, ಲಯವಾಗ್ತಿರ್ತವೆ, ಹುಟ್ಟುತ್ತಿರ್ತವೆ, ಕಣ್ಮರೆ ಆಗ್ತಾ ಇರ್ತವೆ. ಹೇಗೆ ಅಂದ್ರೆ ಈ ಸಮುದ್ರದ ಅಲೆಗಳ ಹಾಗೆ. ಸಮುದ್ರದಲ್ಲಿ ಅಲೆಗಳು ಏಳ್ತಾ ಇರುತ್ತೆ, ದಡಕ್ಕೆ ಬಂದು ಅಪ್ಪಳಿಸಿ ಮತ್ತೆ ಹಿಂದೆ ಹೋಗಿ ಸಮುದ್ರದಲ್ಲೇ ಸೇರ್ಕೊಳ್ತಕ್ಕಂಥದ್ದು. ಅಲೆಗಳು ಮೇಲೆ ಏಳ್ತಾ ಇರುತ್ತೆ, ಕೆಳಗಡೆ ಇಳಿತಾ ಇರುತ್ತೆ. ಹಾಗೆ ಈ ಸೃಷ್ಟಿಯಲ್ಲಿ ಎಲ್ಲವೂ ಕೂಡ ಹುಟ್ಟುತ್ತಾ ಇರತ್ವೆ, ಮತ್ತೆ ಕಣ್ಮರೆ ಆಗ್ತಾ ಇರತ್ವೆ, ಲಯವಾಗ್ತಾ ಇರುತ್ತೆ ಅನ್ನುವಂಥದ್ದು ಎರಡನೆಯ ಒಂದು ಮುಖ್ಯವಾದಂತಹ ಪ್ರಮೇಯ. ಅಂದ್ರೆ ಇಲ್ಲಿ ಈ ಸೃಷ್ಟಿಯಲ್ಲಿ ಬಿಡುವಿಲ್ಲದ ಉತ್ಪತ್ತಿ ಕ್ಷಯಗಳ ಚಟುವಟಿಕೆ ನಡೀತಾ ಇದೆ. ಹೇಗೆ ನಮಗೆ ಇಲ್ಲಿ ಹಗಲು ರಾತ್ರಿ, ನಿದ್ರೆ ಎಚ್ಚರ, ಜನನ ಮರಣ, ಈ ಋತುಗಳ ಬದಲಾವಣೆಗಳೆಲ್ಲ ನಮಗೆ
ಈ ನಮಗೂ ಕೂಡ ಗೋಚರವಾಗ್ತಾ ಇದೆಯೋ, ನಿಯಮಾನುಸಾರ ಹೇಗೆ ಅವೆಲ್ಲ ಬಂದು ಹೋಗ್ತಾ ಇದೆಯೋ, ರಾತ್ರಿ ಆಗಲಿ ಹಗಲಾಗ್ಲಿ ಎಚ್ಚರ ಆಗಲಿ ನಿದ್ರೆ ಆಗಲಿ ಎಲ್ಲವೂ ಕೂಡ ಈ ಪ್ರಕೃತಿಯಲ್ಲಿ, ಈ ಸೃಷ್ಟಿಯಲ್ಲಿ, ಈ ವಿಶ್ವದಲ್ಲಿ ಎಲ್ಲವೂ ಕೂಡ ನಿಯಮಾನುಸಾರ ಬರ್ತಾ ಇದೆ. ಈ ಬದಲಾವಣೆಗಳು ಬರ್ತಾ ಇವೆ, ಹೋಗ್ತಾ ಇವೆ, ಹಾಗೆ ಕಾಣಿಸ್ತಿವೆ, ಕಣ್ಮರೆಯಾಗ್ತಾ ಇದೆ. ಎಲ್ಲೆಲ್ಲೂ ಕೂಡ ಬದಲಾವಣೆ ಅನ್ನೋದಿದೆ, ಮಾರ್ಪಾಟ್ ಅನ್ನೋದಿದೆ. ಅದೇ ಜಗದ ನಿಯಮ. ಚಲನೆ ಅಂತಕ್ಕಂಥದ್ದೇ ಜಗದ ನಿಯಮ. ಅಂದ್ರೆ ನಿತ್ಯತ್ವದಲ್ಲಿ ಅನಿತ್ಯತ್ವ. ಅದೇ ನೋಡಿ ಬಹಳ ವೈಚಿತ್ರ ಅಂತ ಹೇಳ್ತಕ್ಕಂಥದ್ದು. ನಿತ್ಯತ್ವದಲ್ಲಿ ಅನಿತ್ಯತ್ವ. ಅವ್ಯಕ್ತ ಸರ್ವಸ್ವತಂತ್ರ ತತ್ವ ಸತ್ ತತ್ವ, ಅದು ನಿತ್ಯತ್ವದ್ದು, ಸತ್ಯವಾದದ್ದು ಸತ್ ತತ್ವ. ಅದರ ಪ್ರತಿಫಲನ ನಿತ್ಯತ್ವದಲ್ಲಿ ಈ ವಿಶ್ವದಲ್ಲಿ ಕಾಣಿಸ್ತಾ ಇದ್ರು ಕೂಡ ಇಲ್ಲಿ ಪ್ರತಿಯೊಂದು ಕೂಡ ಬರ್ತಾ ಇದೆ, ಹೋಗ್ತಾ ಇದೆ. ಈ ನಿತ್ಯತ್ವದಲ್ಲಿ ಅನಿತ್ಯತ್ವ ಅಂತಕ್ಕಂಥದ್ದು ನಮಗೆ ಕಾಣಿಸ್ತಾ ಇದೆ. ಇದೇ ಹೀಗೆ ಹುಟ್ಟು ಸಾವು ಅಥವಾ ಸೃಷ್ಟಿ ಲಯ ಅಂತಕ್ಕಂಥದ್ದನ್ನೇ ಲಾ ಆಫ್ ಪೀರಿಯಾಡಿಸಿಟಿ, ಆವರ್ತನ ನಿಯಮ ಅಂತ ನಮಗೆ ಎರಡನೆಯ ಪ್ರಪೋಸಿಷನ್ ಆಗಿ ಇಲ್ಲಿ ಹೇಳ್ತಕ್ಕಂಥದ್ದು ಸೀಕ್ರೆಟ್ ಡಾಕ್ಟ್ರಿನಲ್ಲಿ. ಇದನ್ನೇ ಸರ್ವೇಶ್ವರನ ಲೀಲಾ ವಿಲಾಸ ಅಂತ ನಾವು ಹೇಳ್ಬೋದು. ಎಂತಹ ಒಂದು ಸೋಜಿಗದ ಒಂದು ಸಂಗತಿ ಅಲ್ವಾ. ಈ ಒಂದು ನಿತ್ಯತ್ವದಲ್ಲೇ ಅನಿತ್ಯತ್ವವನ್ನ ಕಾಣತಕ್ಕಂಥದ್ದು. ಮತ್ತೆ ಮೂರನೆಯ ಒಂದು ಪ್ರಮೇಯ ಏನಪ್ಪಾ ಅಂದ್ರೆ, ವಿಶ್ವದಲ್ಲಿರ್ತಕ್ಕಂತಹ ಜೀವರೆಲ್ಲರೂ ಕೂಡ ವಿಶ್ವಾತ್ಮನಾದಂತಹ ಪರಬ್ರಹ್ಮನೊಂದಿಗೆ ಎಡಬಿಡದ ಸಂಬಂಧವನ್ನ ಹೊಂದಿವೆ. ವಿಶ್ವಾತ್ಮ ಆಗ್ಲೇ ನೋಡಿದ್ವಿ, ಯೂನಿವರ್ಸಲ್ ಸೋಲ್. ಅಲ್ಲಿ ವಿಶ್ವಾತ್ಮನಲ್ಲಿ ಆ ವಿಶ್ವಾತ್ಮನಿಂದ ಪರಬ್ರಹ್ಮನ ಜೊತೆ ಸಂಬಂಧವನ್ನ ಹೊಂದಿದೆ ಈ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಜೀವರುಗಳು ಕೂಡ. ಆ ವಿಶ್ವಾತ್ಮನಾದ ಪರಬ್ರಹ್ಮ ಸರ್ವಕ್ಕೂ ಕಾರಣ ಮತ್ತೆ ನಿಷ್ಕಾರಣ. ಮತ್ತೆ ಅದನ್ನೇ ಹೇಳ್ತಾರೆ ಕಾರಣ ನಿಷ್ಕಾರಣ ಅಂದ್ರೆ ರೂಟ್ಲೆಸ್ ರೂಟ್ ಅನ್ನುವಂತಹ ಒಂದು ದೃಷ್ಟಿಯಲ್ಲಿ. ಪ್ರತಿ ಆತ್ಮವೂ ಕೂಡ ವಿಶ್ವಾತ್ಮನೆಂಬ ಒಂದು ಮಹಾ ಅಗ್ನಿಗೋಳಕ್ಕೆ ಸಂಬಂಧಿಸಿರೋದು. ಈ ವಿಶ್ವಾತ್ಮನನ್ನ ಒಂದು ಮಹಾ ಜ್ವಾಲೆಗೆ ಹೋಲಿಸಿದ್ರೆ ಅದರ ಒಂದು ಬೆಂಕಿಯ ಕಿಡಿ ಪ್ರತಿಯೊಂದು ಆತ್ಮವೂ ಕೂಡ, ಅದನ್ನ ವಿಸ್ಫುಲಿಂಗ ಅಂತ ಕೂಡ ಹೇಳ್ತಾರೆ. ಈ ಒಂದು ಕಿಡಿಗೆ ಆ ಮಹಾಜ್ವಾಲೆಯಲ್ಲಿ ಅಥವಾ ವಿಶ್ವಾತ್ಮನಲ್ಲಿರ್ತಕ್ಕಂತಹ ಎಲ್ಲ ಲಕ್ಷಣಗಳು ಇವೆ, ಆದ್ರೆ ಬೀಜ ರೂಪದಲ್ಲಿವೆ. ಇವೆಲ್ಲವೂ ಕೂಡ ಪೂರ್ತಿಯಾಗಿ ಅಭಿವ್ಯಕ್ತವಾಗಿ ಅವುಗಳ ಒಂದು ಸ್ವಭಾವವನ್ನ ಪೂರ್ಣವಾಗಿ ಹೊರಗೆಡಹಬೇಕಾಗಿದೆ. ಅದಕ್ಕೆ ಈ ಆತ್ಮರು ಅನಂತ ಕಾಲದಲ್ಲಿ ಈ ಪ್ರಕೃತಿಯಲ್ಲಿ ಅಡಗಿರ್ತಕ್ಕಂತಹ ಕರ್ಮ ಪುನರ್ಜನ್ಮ ನಿಯಮಗಳಿಗೆ ಒಳಪಟ್ಟು ಎಡಬಿಡದೆ ಯಾತ್ರೆಯನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ಆ ಮಹಾಜ್ವಾಲೆಯ ಒಂದು ಕಿಡಿಯಾಗಿ ಹೊರಟಂತಹ ಆತ್ಮಗಳು ಅನೇಕ ಉಪಾಧಿಗಳನ್ನ ಧರಿಸ್ತಾ ಜನನ ಮರಣಗಳ ಮೂಲಕ ಈ ಪ್ರಕೃತಿಯಲ್ಲಿ ಮಾರ್ಪಾಡುಗಳನ್ನ ಹೊಂದುತ್ತಾ ಎಂದೋ ಒಂದು ದಿನ ಆ ಮಹಾಜ್ವಾಲೆಯಲ್ಲಿ ನಾವೆಲ್ಲ ಹೋಗಿ ಸೇರಿ ಹೋಗ್ಬೇಕಾಗಿದೆ. ಇದಕ್ಕೆ ಎಷ್ಟೋ ಕಲ್ಪಗಳ ಕಾಲ ಹಿಡಿಯುತ್ತೆ, ಎಷ್ಟೋ ಮನ್ವಂತರಗಳು ಉರುಳಿ ಹೋಗುತ್ತವೆ ಈ ಒಂದು ಕ್ರಿಯೆಯಲ್ಲಿ ಅಂತ ಹೇಳ್ತಾರೆ. ಈ ಯಾತ್ರೆ ಅಂತಕ್ಕಂಥದ್ದು ಇದೆಯಲ್ಲ, ಈ ಯಾತ್ರೆಯ ಒಂದು ಹಂತದಲ್ಲಿ ಮಾನವ ವರ್ಗದಲ್ಲಿ ಆತ್ಮರು ಪ್ರವೇಶಿಸ್ತಾರೆ. ಸ್ವಚೈತನ್ಯದಿಂದ ತಮ್ಮ ಸ್ವೇಚ್ಛಾನುಸಾರವಾಗಿ ಪರಿವರ್ತನೆಗೊಳ್ಳುತ್ತಾ ಬಹಳ ಕಾಲದ ನಂತರ ದಿವ್ಯ ಮಾನವರಾಗುತ್ತಾರೆ. ಇದೆಲ್ಲವನ್ನು ಕೂಡ ನಾವು ಸೀಕ್ರೆಟ್ ಡಾಕ್ಟರ್ನಲ್ಲಿ ಆಂಥ್ರೋಪೋಜೆನೆಸಿಸ್ ಮತ್ತೆ ಜೀವ ವಿಕಾಸದಲ್ಲಿ ನಾವು ಸವಿಸ್ತಾರವಾಗಿ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ತೇವೆ. ಕಾಸ್ಮೋಜೆನೆಸಿಸ್ ಮತ್ತೆ ಆಂಥ್ರೋಪೋಜೆನೆಸಿಸ್ ಮುಖ್ಯವಾಗಿ ಸೀಕ್ರೆಟ್ ಡಾಕ್ಟರ್ನಲ್ಲಿ ಹೇಳಿರ್ತಕ್ಕಂತಹ ಎರಡು ಮುಖ್ಯ ವಿಚಾರಗಳು. ಅಂದ್ರೆ ವಿಶ್ವ ಸೃಷ್ಟಿ ಮತ್ತೆ ಜೀವ ವಿಕಾಸ, ಅದು ಸಂಸರಣ ಯೋಜನೆಯ ಬಗ್ಗೆ ಸವಿಸ್ತಾರವಾಗಿ ನಾವು ಗ್ರಂಥದಲ್ಲಿ ತಿಳ್ಕೊಳ್ಬಹುದಾಗಿದೆ. ಆ ಗ್ರಂಥದ ಆಧಾರದ ಮೇಲೆ ಬರೆದಂತಹ ಅನೇಕ ಗ್ರಂಥಗಳು ಬೇರೆಯವರು ಹಿರಿಯರು ಬರೆದಿರ್ತಕ್ಕಂತಹ ಥಿಯಾಸಫಿ ವಾಂಗ್ಮಯದಲ್ಲಿ ನಮಗೆ ದೊರೆತಿರ್ತಕ್ಕಂತಹ ಸಾಹಿತ್ಯದಲ್ಲಿ ನಾವು ತಿಳ್ಕೊಳ್ಬಹುದಾಗಿದೆ. ಮೂಲ ಅಂಶ ಏನು, ಆಧಾರಭೂತವಾಗಿರ್ತಕ್ಕಂತಹ ಅಂಶ ನಾವು ಸದಾ ಯಾವಾಗ್ಲೂ ನಾವು ಈ ಜ್ಞಾನವನ್ನ ಅರ್ಥೈಸ್ಕೊಳ್ಬೇಕಾದ್ರೆ ನಮ್ಮ ಹಿನ್ನೆಲೆಯಲ್ಲಿ ಇಟ್ಕೊಳ್ಬೇಕಾಗಿರ್ತಕ್ಕಂತಹ ಮೂಲಭೂತವಾದ ಆಧಾರ ಅಂಶಗಳನ್ನ ಮಾತ್ರ ಇಲ್ಲಿ ಆ ಅಂಶಗಳ ಕಡೆ ಗಮನ ಕೊಡ್ತಕ್ಕಂತಹ ಪ್ರಯತ್ನ ಈ ದಿನ ನಾವು ಮಾಡ್ತಾ ಇದ್ದೇವೆ. ಅಂದ್ರೆ ಇಲ್ಲಿ ಈ ವಿಶ್ವದಲ್ಲಿ ಎಲ್ಲೂ ಪಕ್ಷಪಾತ ಅಂತಕ್ಕಂಥದ್ದಿಲ್ಲ. ಪ್ರತಿ ಜೀವಿಯೂ ಕೂಡ ತನ್ನ ಸ್ವಂತ ಪ್ರಯತ್ನದಿಂದ ನಿಧಾನವಾಗಿಯೋ ತ್ವರಿತವಾಗಿಯೋ ಅಂತೂ
ತನ್ನ ಪುರೋಗತಿಯನ್ನ ತಾನೇ ಹೊಂದಿ, ಯಾಕೆಂದ್ರೆ ಪರಮಾತ್ಮ ತನ್ನ ಎಲ್ಲ ಶಕ್ತಿ ಸಾಮರ್ಥ್ಯವನ್ನು ಈ ಮನುಷ್ಯ ವರ್ಗಕ್ಕೆ ಜೀವ ವಿಕಾಸದಲ್ಲಿ ಬರುವ ಹೊತ್ತಿಗೆ ಧಾರೆ ಎರೆದು ಬಿಟ್ಟಿರ್ತಾನೆ. ಅಂದ್ರೆ 3 ಮುಖಗಳಲ್ಲಿ ವ್ಯಕ್ತವಾಗಿರ್ತಕ್ಕಂತಹ ಪರಮ ಚೈತನ್ಯ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲವೂ ಕೂಡ ಮನುಷ್ಯ ವರ್ಗಕ್ಕೆ ಬರುವ ಹೊತ್ತಿಗೆ ಆತನಲ್ಲಿ ಅಂತಸ್ಥವಾಗಿ ಆತ ತನ್ನ ಸ್ವಪ್ರಯತ್ನದಿಂದ ಇನ್ನು ಮುಂದೆ ಆತ ಪ್ರಗತಿಯನ್ನ ಸಾಧಿಸ್ತಾ ನಾವೆಲ್ಲ ಎಲ್ಲಿಂದ ಬಂದಿದ್ದೀವೋ ಆ ವಿಶ್ವಾತ್ಮನೆಂಬ ಮಹಾಜ್ವಾಲೆಯಿಂದ ಒಂದು ಕಿಡಿಯಾಗಿ ಹೊರಟಿರ್ತಕ್ಕಂತಹ ನಾವು ಮತ್ತೆ ಹೋಗಿ ಅಲ್ಲೇ ಸೇರ್ಬೇಕಾಗಿದೆ ಅನ್ನುವಂತಹ ಕೆಲವು ಮೂಲಭೂತ ವಿಚಾರಗಳನ್ನ ಈ ಗ್ರಂಥದಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನ ನಾನು ನಿಮ್ ಜೊತೆ ಹಂಚಿಕೊಳ್ತಕ್ಕಂತಹ ಪ್ರಯತ್ನವನ್ನ ಮಾಡಿದ್ದೇನೆ. ಎಲ್ಲರಿಗೂ ಕೂಡ ಧನ್ಯವಾದ.